ಕರ್ನಾಟಕ ಮೂಲದ ಅಮೆರಿಕದ ಖ್ಯಾತ ಉದ್ಯಮಿ ಸಿವಿ ಶಶಿಕುಮಾರ್ ಅವರು ಅತ್ಯಂತ ಕಠಿಣ ಯಾನ ಕೈಗೊಂಡು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಎರಡೂ ಕಡೆ ಭೇಟಿ ನೀಡಿ ವಿಶಿಷ್ಟ ಸಾಧನೆ ಮಾಡಿದ್ದಾರೆ. ಮುಂದೆ ಬಾಹ್ಯಾಕಾಶ ತಲುಪುವ ಯೋಜನೆಯನ್ನೂ ಹಾಕಿಕೊಂಡಿದ್ದಾರೆ. ಈಗಾಗಲೇ 52 ದೇಶಗಳಿಗೆ ಭೇಟಿ ನೀಡಿರುವ ಪ್ರವಾಸಿ ಸಾಹಸಿ ಇವರು. ಅಮೆರಿಕದಿಂದ ದಕ್ಷಿಣ ಧ್ರುವಕ್ಕೆ ಹೊರಡುವ ಮೊದಲು ಈ ನಡುವೆ ಅವರು ಪುಂಟರೆನಸ್ ಚಿಲಿಯ ದಕ್ಷಿಣ ತುದಿಯಲ್ಲಿರುವ ಪಟಗೋನಿಯಾ ಪ್ರದೇಶದ ಒಂದು ಪ್ರಮುಖ ನಗರ, ಅಲ್ಲಿಯ ವಾತಾವರಣ ಮತ್ತು ಪುಂಟರೆನಸ್ಗೆ ಸಂಬಂಧಿಸಿದ ಒಂದಿಷ್ಟು ಕುತೂಹಲಕರ ಸಂಗತಿಗಳನ್ನ ಶಶಿಕುಮಾರ್ ಅವರು ವಿಶ್ವವಾಣಿ ಟಿವಿ ಜೊತೆ ಹಂಚಿಕೊಂಡಿದ್ದಾರೆ. ಸರ್, ಇತ್ತೀಚೆಗೆ ನೀವು ದಕ್ಷಿಣ ಧ್ರುವಕ್ಕೆ ಭೇಟಿ ನೀಡಿದಿರಿ. ನೀವು ಯಾವ ದೇಶ ಮತ್ತು ನಗರದ ಮೂಲಕ ಅಲ್ಲಿಗೆ ಪ್ರಯಾಣಿಸಿದಿರಿ? ಹೇಗೆ ನನ್ನ ಹೆಸರು ಶಶಿಕುಮಾರ್ ಅಂತ ಅಂದ್ಬಿಟ್ಟು ನಾನು ನ್ಯೂಯಾರ್ಕ್ ಸಿಟಿ ಸಬರ್ಬಲ್ಲಿದ್ದೀನಿ. ನೀವು ಹೇಳಿದಂಗೆ ಇತ್ತೀಚೆಗೆ ಅಂದರೆ ಜನವರಿ ಕೊನೆ ಭಾಗದಲ್ಲಿ ದಕ್ಷಿಣ ಧ್ರುವಕ್ಕೆ ಹೋದ್ವಿ. ನಾವು ದಕ್ಷಿಣ ಧ್ರುವಕ್ಕೆ ಫಸ್ಟು ಇಲ್ಲಿಂದ ಚಿಲಿ ದೇಶಕ್ಕೆ ಹೋದ್ವಿ, ಚಿಲಿ ಸ್ಯಾಂಟಿಯಾಗೋ ಅಂದ್ಬಿಟ್ಟು. ಆಮೇಲೆ ಸ್ಯಾಂಟಿಯಾಗೋದಿಂದ ಒಂದು ಪುಂತ ಎರಿನಾಸ್ ಅಂತ ಅಂದ್ಬಿಟ್ಟು ಒಂದು ಊರಿದೆ. ಅದು ಮೆಜೆಲನ್ ಸ್ಟ್ರೈಟ್ ಪಕ್ಕ ಇದೆ. ಸುಮಾರು 1,30,000 ಜನಸಂಖ್ಯೆ ಅದಕ್ಕೆ. ಸೊ ನಾವು ಪುಂತ ಎರಿನಾಸ್, ಚಿಲಿ ದೇಶದ ಪುಂತ ಎರಿನಾಸ್ ನಗರದ ಮೂಲಕ ಹೋದ್ವಿ. ಇದು ಪ್ರಪಂಚದ ಅತ್ಯಂತ ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂಥ ಒಂದು ನಗರ. ಇದು ಮೆಜೆಲನ್ ಸ್ಟ್ರೈಟ್ ಪಕ್ಕ ಇದೆ. ಅದ್ರ ಬಗ್ಗೆ ಆಮೇಲೆ ಹೆಚ್ಚಿಗೆ ಮಾತಾಡ್ತೀನಿ. ಸರ್, ಫರ್ಡಿನೆಂಡ್ ಮೆಗೆಲೆನ್ ಯಾರು? ಇತಿಹಾಸ, ಭೂಗೋಳ ಮತ್ತು ವಿಶ್ವದ ವ್ಯಾಪಾರಕ್ಕೆ ಅವರು ಏಕೆ ಮುಖ್ಯರಾಗುತ್ತಾರೆ? ಫರ್ಡಿನೆಂಡ್ ಮೆಗೆಲೆನ್ ವಾಸ್ಕೋ ಡ ಗಾಮಾ ಥರ ಒಬ್ಬ ಎಕ್ಸ್ಪ್ಲೋರರ್. 500 ವರ್ಷಗಳ ಹಿಂದೆ 1519ರಿಂದ 1522 3 ವರ್ಷಗಳ ಪ್ರಯಾಣ. ಈ ಸ್ಪ್ಯಾನಿಷ್ ದೇಶ ಮತ್ತು ಪೋರ್ಚುಗಲ್ ದೇಶ ಒಂದು ಇಮ್ಯಾಜಿನರಿ ಲೈನ್ ಒಂದು ಡ್ರಾ ಮಾಡಿದ್ರು. ಯಾವುದರಲ್ಲಿ? ಅಟ್ಲಾಂಟಿಕ್ ಓಷನಲ್ಲಿ. ಸೊ ಅವ್ರ ಒಪ್ಪಂದ ಏನಿತ್ತು ಅಂದರೆ, ಈ ಅಟ್ಲಾಂಟಿಕ್ ಓಷನ್ ವರ್ಟಿಕಲ್ ಲೈನ್ ಏನು ಪಾಸ್ ಆಗ್ತಿತ್ತು ಅದರ ಪೂರ್ವಕ್ಕೆ ಪೋರ್ಚುಗೀಸರು ವ್ಯಾಪಾರ ಮಾಡಬೇಕು, ಅದರ ಪಶ್ಚಿಮಕ್ಕೆ ಸ್ಪ್ಯಾನಿಷ್ ವ್ಯಾಪಾರ ಮಾಡಬೇಕು ಅಂತಿತ್ತು. ಫರ್ಡಿನೆಂಡ್ ಮೆಜೆಲನ್ ಪೋರ್ಚುಗೀಸು. ಮೊದಲು ಅವನು ಒಂದು ಸರ್ತಿ ಹಿಂದೆ ಅಫ್ಕೋರ್ಸ್ ಡೈಯು, ಡಾಮನ್, ಗೋವಾ ಇದು 3 ಪೋರ್ಚುಗೀಸ್ ಕಾಲನಿ ಆಗಿತ್ತು, ಭಾರತದ ಪೋರ್ಚುಗೀಸ್ ಕಾಲನಿ ಆಗಿತ್ತು. ಅವನು ಮೊದಲು ಡೈಯುನಲ್ಲಿ ಅವರ ಶಿಪ್ಪಿಂಗ್ ರೂಟ್, ಅವರ ಹಡಗಿನ ಮಾರ್ಗಕ್ಕೋಸ್ಕರ ಹೋರಾಟ ಮಾಡಿದ್ದ. ಮತ್ತು ಅದೇ ಸಮಯದಲ್ಲಿ ಅವನು ಮಲಕ್ಕಾ ಸ್ಟ್ರೈಟ್ ಹತ್ರ ಹೋಗ್ಬಿಟ್ಟು, ಪಾರ್ಟ್ ಆಫ್ ಮಲೇಷಿಯಾ, ಮಲಕ್ಕಾ ಸ್ಟ್ರೈಟ್ ಹತ್ರ ಹೋಗ್ಬಿಟ್ಟು ಒಬ್ಬ ಬ್ಲ್ಯಾಕ್ ಎನ್ರಿಕೆ ಅಂತ ಅವನ ಹೆಸರು, ಅವನನ್ನು ಸ್ಲೇವ್ ಆಗಿ ಗುಲಾಮ್ನಾಗಿ ಹಿಡ್ಕೊಂಡ್ಬಂದಿದ್ದ. ಅದಕ್ಕಿಂತ ಮುಂಚೆ ಇವನು ಫರ್ಡಿನೆಂಡ್ ಮೆಜೆಲನ್ ಪೋರ್ಚುಗೀಸ್ ಆಗಿದ್ದಾಗ ಮೊರಾಕೋದಲ್ಲಿ ಒಂದು ಯುದ್ಧದಲ್ಲಿ ಅವನು ಕಾಲ್ಗೆ ಗಾಯ ಆಯಿತು. ಅದಕ್ಕೆ ಅವನಿಗೆ ಸರಿಯಾಗಿ ನಡೆಯೋಕ್ಕಾಗ್ತಾ ಇರಲಿಲ್ಲ. ಈಗ ಇವನು 1517-18ರಲ್ಲಿ ಪೋರ್ಚುಗೀಸರನ್ನ ಕೇಳ್ತಾನೆ, ನಾನು ಪಶ್ಚಿಮ ದಿಕ್ಕಿನಲ್ಲಿ ಪ್ರಯಾಣ ಮಾಡಿ ಮಲಕ್ಕಾ ಸ್ಟ್ರೈಟ್ಗೆ ಹೋಗ್ತೀನಿ ಅಂತಾನೆ. ಅವ್ರು ಯಾರು ಒಪ್ಪೋದಿಲ್ಲ. ಬಟ್ ಅವನು ಸ್ಪ್ಯಾನಿಷ್ ರಾಜನ ಹತ್ರ ಹೋಗ್ಬಿಟ್ಟು ಕೇಳ್ತಾನೆ, ನನಗೆ ಗ್ಯಾರಂಟಿ ಗೊತ್ತು, ನಾವೇನು ಪೂರ್ವ ದಿಕ್ಕಿನಿಂದ ಏನು ಪ್ರಯಾಣ ಮಾಡಿ ಮಲಕ್ಕಾ ಸ್ಟ್ರೈಟ್ಗೆ ಹೋಗಬೇಕಾಗಿಲ್ಲ. ನಮ್ಮ ಒಪ್ಪಂದದ ಪ್ರಕಾರ ನಾವು ಪಶ್ಚಿಮ ದಿಕ್ಕಿನಲ್ಲೇ ಹೋಗಿದ್ದೆ, ನಾವು ಮಲಕ್ಕಾ ಸ್ಟ್ರೈಟ್ಗೆ ಹೋಗಿದ್ದೆ, ಸ್ಪೈಸು ಇದ್ರ ವ್ಯಾಪಾರ ಮಾಡ್ಬೋದು ಅಂತ ಹೇಳ್ತಾನೆ. ಆಗ ರಾಜ ಒಪ್ಕೊಂಡು ಅವನಿಗೆ 5 ಹಡಗನ್ನ ಕೊಡ್ತಾನೆ. ಸವಿಲ್ ಅಂತ ಒಂದು ಊರಿದೆ ಸ್ಪೇನಲ್ಲಿ, ಅಲ್ಲಿಂದ 5 ಹಡಗು ಹೊರಡುತ್ತೆ. 260ರಿಂದ 270 ಜನ. ಯಾವ ಪುಸ್ತಕ ಓದಿದ್ರೆ ಅದರ ಮೇಲೆ ನಿಮ್ಮದು ಇದಾಗುತ್ತೆ. 270 ಜನ 5 ಹಡಗಿನಲ್ಲಿ ಹೊರಡ್ತಾರೆ.
ಅವನ ಉದ್ದೇಶ ಏನಿತ್ತು ಅಂದರೆ, ಅಥವಾ ಅವನ ಯೋಚನೆ ಏನಿತ್ತು ಅಂದರೆ, ಈಗಿನ ಉರುಗ್ವೆಯಲ್ಲಿದೆ ಅಲ್ಲಿಂದ ಒಂದು ಸ್ಟ್ರೈಟ್ ಜಲಸಂಧಿ, ಒಂದು ಜಲಸಂಧಿ ಮಾರ್ಗ ಪಶ್ಚಿಮಕ್ಕೆ ಹೋಗುತ್ತೆ, ಅದ್ರ ಮೂಲಕ ನಾವು ಮಲಕಾ ಸ್ಟ್ರೈಟ್ಗೆ ಹೋಗ್ಬೋದು ಅಂತ ಒಂದು ಲೆಕ್ಕ ಇರುತ್ತೆ. ಸೊ ಅದಕ್ಕೇನು ಮಾಡ್ತಾನೆ, 5 ಹಡಗನ್ನು ತಗೊಂಡು 270 ಜನ ಇದಕ್ಕೆ ದಕ್ಷಿಣ ಅಮೆರಿಕಾದ ಪೂರ್ವ ಭಾಗಕ್ಕೆ ಅಥವಾ ಕಡಲ್ ತೀರ, ಪೂರ್ವ ಕಡಲ್ ತೀರಕ್ಕೆ ಬರ್ತಾರೆ. ಈಗಲೂ ಕೂಡ ಸುಮಾರು ಪ್ರದೇಶಗಳು ಅಥವಾ ಊರುಗಳು ಹೆಸರಿಟ್ಟಿರೋದು ಫರ್ಡಿನೆಂಡ್ ಮೆಜೆಲನ್ ಇಟ್ಟಿದ್ದು. 500 ವರ್ಷಗಳ ಹಿಂದೆ ಫರ್ಡಿನೆಂಡ್ ಮೆಜೆಲನ್ ಏನು ಇಟ್ಟಿದ್ದ ಹೆಸರು ಅದು ಇವತ್ತಿಗೂ ಇದೆ. ರಿಯೋ ಡಿ ಜೆನಿರೋ ಫಾರ್ ಎಕ್ಸಾಂಪಲು, ಸಾಂತಾ ಕ್ರೂಸು, ಟಿಯರಾ ಡೆಲ್ ಫ್ಯೂಗೋ, ಇವೆಲ್ಲ ಹೆಸರುಗಳು ಫರ್ಡಿನೆಂಡ್ ಮೆಜೆಲನ್ ಇಟ್ಟಿದ್ದು. ಫರ್ಡಿನೆಂಡ್ ಮೆಜೆಲನ್ನು ಇಲ್ಲಿ ಇವಾಗ ಅವನು ಪೂರ್ವ ಕಡಲ ತೀರದಲ್ಲಿ ಪ್ರಯಾಣ ಮಾಡ್ತಾ ಇರ್ತಾನೆ. ಮೊದಲು ಅವನು ಉರುಗ್ವೆನ ಹತ್ರ ಇದೆ ಅಂತ ಅನ್ಕೋತಾನೆ. ಇವಾಗ ಅವ್ರು ಕಂಡುಹಿಡಿಯಬೇಕು. ಇವಾಗ ಫಸ್ಟು ಅದಕ್ಕೆ ಮುಂಚೆ ನಾನು ನಿಮಗೆ ಒಂದು ಹೇಳಬೇಕಾಗಿದೆ. ಬೇ ಅಂದರೆ ಏನು ಅಂದರೆ ಉಪ್ಪಿನ ನೀರು, ಆದರೆ ಅದು ಬೇನಲ್ಲಿ ಇವಾಗ ಬೇ ಆಫ್ ಬೆಂಗಾಲ್, ಅದು ಮುಂದೆ ಎಲ್ಲೂ ಹೋಗಲ್ಲ, ಇದ್ರ ಹತ್ರ ಹೋಗುತ್ತೆ, ಕಲ್ಕತ್ತಾ ಹತ್ರ ಹೋಗುತ್ತೆ, ವಾಪಸ್ ಬಂದ್ಬಿಡುತ್ತೆ. ಸ್ಟ್ರೈಟ್ STRAIT ಜಲಸಂಧಿ. ಇವಾಗ ಪಾಕ್ ಜಲಸಂಧಿ PALK ಅಗೇನ್ ಎಲ್ಲರಿಗೂ ಜ್ಞಾಪಸಕ್ಕೆ, ಅದು PALK ಪಾಕ್ ಜಲಸಂಧಿ ಶ್ರೀಲಂಕಾ ಮತ್ತೆ ಭಾರತದ ಮಧ್ಯ ಇದೆ. ಆ ಒಂದು ಜಲಸಂಧಿ ಒಂದು ಹಿಂದೂ ಮಹಾಸಾಗರನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕನೆಕ್ಟ್ ಮಾಡುತ್ತೆ. ವೆರಸ್ ಬೇ ಆಫ್ ಬೆಂಗಾಲ್ ನಿಂತ್ಕೊಂಡ್ಬಿಡುತ್ತೆ. ಇವಾಗ ಇವನ ಹಡಗಿನಲ್ಲಿ ಇವನಿಗೆ ಬೇಕಾಗಿರೋದೇನೋ, ಫರ್ಡಿನೆಂಡ್ ಮೆಜೆಲನ್ಗೆ ಬೇಕಾಗಿರೋದೇನೋ ಜಲಸಂಧಿ. ಸೊ ಅಮೆರಿಕ ಮೂಲಕ ಪೂರ್ವಕ್ಕೆ ಮತ್ತೆ ಅವನು ಪಶ್ಚಿಮಕ್ಕೆ ಮತ್ತೆ ಪ್ರಯಾಣ ಮಾಡಬೇಕು. ಸರಿ, ಅವನು ಉರುಗ್ವೆ ಹತ್ರ ಒಂದು ಜಲಸಂಧಿ ಇದೆ ಅನ್ಕೋತಾನೆ. ಸೊ ಉರುಗ್ವೆ ಒಳಗಡೆ ಹೋಗ್ತಾನೆ. ಪ್ರತಿ ಸತಿನೂ ಅವರು ಒಂದು ಬಾಡಿ ಆಫ್ ವಾಟರ್, ಒಂದು ನೀರಿನ ಭಾಗ ಪ್ರವೇಶಿಸಿದಾಗ ಅವ್ರಿಗೆ ಅದು ಜಲಸಂಧಿನೋ ಅಥವಾ ಬೇನೋ ಅಥವಾ ರೆಗ್ಯುಲರ್ ನದಿ ಇರ್ಬೋದು. ಹೆಂಗೆ ಗೊತ್ತಾಗಬೇಕು? ಅದಕ್ಕೋಸ್ಕರ ಏನು ಮಾಡೋರು, ಆ ಒಂದು ಜಲಸಂಧಿ ಬಂದಾಗ ಒಳಗಡೆ ಹೋಗೋರು, ಜಲಸಂಧಿ ಅಥವಾ ಯಾವುದೇ ಒಂದು ನೀರಿನ ಒಂದು ಭಾಗ ಬಂದಾಗ ಒಳಗಡೆ ಹೋಗೋರು, ಒಂದು ಬಕೆಟ್ ಇಳಿಸೋರು. ಯಾವಾಗಲೂ ಒಂದು ಬಕೆಟ್ ಇಳಿಸ್ಬಿಟ್ಟು ಬಕೆಟ್ನಲ್ಲಿ ನೀರು ಕುಡಿಯೋರು. ಆ ನೀರು ಸಿಹಿ ನೀರಿತ್ತು ಅಂದರೆ ವಾಪಸ್ ತಿರುಗಿಸ್ಬಿಡೋರು ಹಡಗನ್ನ, ಉಪ್ಪು ನೀರಿತ್ತು ಅಂದರೆ ಮುಂದೆ ಹೋಗೋದು. ಸೊ ಅವನು ಉರುಗ್ವೆನಲ್ಲಿ ಹೋದಾಗ, ಉರುಗ್ವೆ ಹತ್ರ ಹೋದಾಗ ಒಳಗಡೆ ಹೋಗ್ತಾನೆ, ಇನ್ನೇನು ಬಂದ್ಬಿಟ್ಟಿದೆ ಅನ್ಕೋತಾನೆ. ಕಡೆನಲ್ಲೇ ಅದು ಗೊತ್ತಾಗುತ್ತೆ ಅವನಿಗೆ, ಅದು ಅದು ಜಲಸಂಧಿ ಇಲ್ಲ ಅಂತ. ಆಗ ಅವನಿಗೆ ಬಹಳ ಬೇಜಾರಾಗುತ್ತೆ. ಅವನಿಗೆ ಯಾರಿಗೂ ಹೇಳಲ್ಲ, ಆದರೆ ಅವನ ಪುಸ್ತಕದಲ್ಲಿ ಬರೀತಾರೆ, ನಾನು 5 ಹಡಗಿನ ಇದರಲ್ಲಿ 200ಕ್ಕಿಂತ ಹೆಚ್ಚು ಜನ ಇರುವಾಗ ನಾನು ಒಬ್ಬನೇ ಒಂಟಿ ಅಂತ ಅನ್ಸುತ್ತೆ ಅಂತ. ಯಾಕೆಂದ್ರೆ ಅವನಿಗೆ ಹೇಳಕ್ಕೆ ಇಷ್ಟ ಇರಲ್ಲ ಬೇರೆಯವ್ರಿಗೆ. ನಾ ಇಲ್ಲ ಅನ್ಕೊಂಡಿದ್ದೆ. ಅವಾಗ ಬೇರೆಯವ್ರು ಏನು ಮಾಡ್ಬೋದು ಅಂದರೆ, ಅವನ ಜೊತೆ ಇದ್ದವರೆಲ್ಲ 3 ಜನ ಸ್ಪ್ಯಾನಿಷ್ ಕ್ಯಾಪ್ಟನ್ಸು. ಅವ್ರಿಗೆ ಯಾರಿಗೂ ಇವನು ಇದರಲ್ಲಿ ನಂಬಿಕೆ ಇರಲಿಲ್ಲ. ಈ ಪಶ್ಚಿಮ ಮಾರ್ಗ ಇದೆ, ಇಲ್ಲಿ ನಾವು ಹೋಗ್ಬೋದು ಅಂತ ಅವ್ರಿಗೆ ಯಾರಿಗೂ ಇವನ ಜೊತೆ ನಂಬಿಕೆ ಇರಲಿಲ್ಲ. ಅವ್ರಿಗೆ ವಾಪಸ್ ಹೋಗ್ಬೇಕು ಅಂತ. ಸೊ ಈವನ್ ಅವರೊಂದು ಮ್ಯೂಟಿನಿ ಮಾಡ್ತಾರೆ. ಮ್ಯೂಟಿನಿ ಅಂದರೆ ಇವನ ಮೇಲೆ ದಂಗೆ ಹೇಳ್ತಾರೆ. ಆಗ ಅವನೇನು ಮಾಡ್ತಾನೆ, ಒಂದು ಕ್ಯಾಪ್ಟನನ್ನ ಇದು ಕೊಲ್ಲಿಸ್ತಾನೆ, ಅಂದರೆ ಹ್ಯಾಂಗ್ ಮಾಡಿಸ್ತಾನೆ. ಇನ್ನೊಂದು ಕ್ಯಾಪ್ಟನ್ನ ಮರೂನ್ ಮಾಡ್ತಾರೆ. ಮರೂನ್ ಅಂದರೆ ಅವನು ಯಾವುದೋ ಒಂದು ಐಲ್ಯಾಂಡ್ ಒಂದು ಜಾಗದಲ್ಲಿ ಬಿಟ್ಬಿಡೋದು, ಮತ್ತೆ ಹತ್ತಿಸ್ಕೊಳ್ಳಲ್ಲ ಶಿಪ್ಗೆ. ಸೊ ಆ ಥರ ಏನು ಮಾಡ್ತಾನೆ, ಅವನು ದಂಗೆನ ಸದೆ ಬಡಿತಾನೆ. 270 ಜನರ ಇದರಲ್ಲಿ ಆಲ್ಮೋಸ್ಟ್ 3 ಹಡಗುಗಳು ಅವನ ಮೇಲೆ ದಂಗೆ ಹೇಳಕ್ಕೆ ನೋಡ್ತಾರೆ, ಅದನ್ನು ಸದೆ ಬಡಿತಾನೆ. ತುಂಬ ಬೇಜಾರಾಗಿರುತ್ತೆ ಅವನು. ಉರುಗ್ವೆ ಹತ್ರ ಬಂದಾಗ ಅವನಿಗೆ ಜಲಸಂಧಿ ಸಿಕ್ಕಿರಲ್ಲ. ಆದರೆ ಮತ್ತೆ ಅವನು ದಕ್ಷಿಣಕ್ಕೆ ಪೂರ್ವ ಕಡಲ ತೀರದ ದಕ್ಷಿಣ ಅಮೆರಿಕಾದಲ್ಲಿ ಪ್ರಯಾಣ ಮಾಡ್ತಾನೆ. ಆಗ ಇನ್ನೂ ಭೂಮಿ ಸಮತಟ್ಟಾಗಿದೆ, ಗುಂಡಕ್ಕಿದೆ ಅಂತ ಜನಗಳಿಗೆ ಗೊತ್ತಿರೋದಿಲ್ಲ. ಆವಾಗ ಇವರೇನು ಮಾಡ್ತಾರೆ, ದಕ್ಷಿಣ ಇನ್ನೇನು ಮೆಜೆಲನ್ ಸ್ಟ್ರೈಟ್ ಹತ್ರ ಬರ್ತಾರೆ. ಬಂದರೆ ಇವ್ರ ಹಡಗಿಗೆ ಏನು ಕಾಣುತ್ತಂದ್ರೆ,
ಕೆಳಗಡೆ ಎಲ್ಲ ಫಾಗ್ ಇರುತ್ತೆ. ಫಾಗ್ ಅಂದ್ರೆ ಹಿಮ ಇರುತ್ತೆ. ಭೂಮಿ ಏನು ಕಾಣಲ್ಲ. ಆದರೆ ಆಕಾಶದಲ್ಲಿ ಇವ್ರಿಗೆ ಬರೀ ಬೆಂಕಿ ಕಾಣುತ್ತೆ. ಆವಾಗ ಅನ್ಕೋತಾರೆ, ಓ ನಾವು ಈಗ ಭೂಮಿ ತುದಿಗೆ ಬಂದ್ಬಿಟ್ಟಿದ್ದೀವಿ, ಸೊ ನಾವೀಗ ಬಿದ್ದೋಗ್ಬಿಡ್ತೀವಿ. ಭೂಮಿ ತುದಿಯಿಂದ ನಮ್ಮ ಹಡಗು ಬಿದ್ದೋಗುತ್ತೆ, ಬೀಳ್ತಾನೇ ಇರುತ್ತೆ ಹಡಗು, ನಮ್ದು ಇದೇ ಕೊನೆ ಅಂತ ಎಲ್ಲರೂ ಅನ್ಕೋತಾರೆ. ಆದ್ರೆ ಆಗ ನಿಜವಾಗಿದ್ದೇನು ಅಂದ್ರೆ ಭೂಮಿ ಎಲ್ಲಿತ್ತು ಅವ್ರಿಗೆ, ಯಾಕೆಂದ್ರೆ ಅವ್ರು ಸಮುದ್ರದ ನೀರಿಂದ ನೋಡಿದ್ರೆ ಭೂಮಿ ಎಲ್ಲಿತ್ತು, ಆ ಕೆಳಗಡೆ ಇದ್ದಿದ್ದ ಹಿಮ ಅಥವಾ ಫಾಗಿಂದ ಏನಾಗಿರುತ್ತೆ, ಭೂಮಿ ಕವರ್ ಆಗಿರುತ್ತೆ. ಅಲ್ಲಿ ಒಂದು ಜನಾಂಗ, ನಾವು ಏನಂತೀವಿ ನೇಟಿವ್ ಇಂಡಿಯನ್ಸ್ ಅಂತ ಏನಂತೀವಿ ಅಥವಾ ರೆಡ್ ಇಂಡಿಯನ್ಸ್ ಅಂತ ಏನಂತೀವಿ, ಅವರು ಅಲ್ಲಿ ತುಂಬಾ ಚಳಿ ಆ ಜಾಗದಲ್ಲಿ. ಅವರು ಚಳಿಗೋಸ್ಕರ ಏನ್ ಮಾಡ್ತಾರೆ, ಇದು ಸೌದೆಯಿಂದ ಬೆಂಕಿ ಹಾಕೊಂಡು ಕಾಯಿಸ್ಕೊತಾ ಇರ್ತಾರೆ ಮೇಲ್ಗಡೆ, ಬೆಟ್ಟದ ಮೇಲ್ಗಡೆ ಇರ್ತಾರೆ ಅವರು. ಅದಕ್ಕೆ ಇವ್ರಿಗೆ ಏನ್ ಕಾಣುತ್ತೆ, ಆಕಾಶದಲ್ಲಿ ಬೆಂಕಿ ಕಾಣುತ್ತೆ, ಕೆಳಗಡೆ ಭೂಮಿ ಕಾಣಲ್ಲ. ಆಮೇಲೆ ಹತ್ರ ಹೋದಂಗೆ ಧೈರ್ಯ ಮಾಡ್ಕೊಂಡು ಹತ್ರ ಹೋದಂಗೆ ಅವ್ರಿಗೆ ಅರ್ಥ ಆಗತ್ತೆ, ಓ ಇದು ಜನಗಳು ಇದು ಬೆಟ್ಟದ ಮೇಲ್ಗಡೆ ಬೆಂಕಿ ಹಾಕೊಂಡಿದ್ದಾರೆ, ಅದು ಬೆಟ್ಟ, ಕೆಳಗಡೆ ಬೆಟ್ಟದ ತಳಭಾಗ ನಮ್ಗೆ ಯಾತಕ್ಕೆ ಕಾಣಿಸ್ತಾ ಇಲ್ಲ ಅಂದ್ರೆ ಹಿಮದಿಂದ ನಮ್ಗೆ ಬೆಟ್ಟದ ತಳಭಾಗ ಕಾಣಿಸ್ತಾ ಇಲ್ಲ ಅಷ್ಟೇ, ಇವರು ಜನ ಅಂತ. ಅದಕ್ಕೇನ್ ಮಾಡ್ತಾನೆ, ಅದಕ್ಕೊಂದು ಹೆಸರಿಡ್ತಾನೆ. ಏನಂತ ಅಂದ್ರೆ ಟಿಯರಾ ಡೆಲ್ ಫ್ಯೂಗೋ, FUEGO. ಇಟ್ಸ್ ಎ ಸ್ಪ್ಯಾನಿಷ್ ವರ್ಡ್. ಟಿಯರಾ ಡೆಲ್ ಫ್ಯೂಗೋ ಅಂತಂದ್ರೆ ಏನು ಅಂದ್ರೆ ಲ್ಯಾಂಡ್ ಆಫ್ ಫೈರ್. ಯಾಕೆಂದ್ರೆ ಅಲ್ಲೆಲ್ಲ ಜನಗಳು ನೇಟಿವ್ಸ್ ಅಥವಾ ರೆಡ್ ಇಂಡಿಯನ್ಸ್ ಅಂತ ಏನಂತೀವಿ, ಅವರು ಬೆಂಕಿ ಹಾಕಿ ಉರಿಸ್ತಾ ಇದ್ರಿಂದ ಅದಕ್ಕೆ ಟಿಯರಾ ಡೆಲ್ ಫ್ಯೂಗೋ. ಇವತ್ತಿಗೂ ನೀವು ಆ ಒಂದು ರಾಜ್ಯ ಇದೆ ಇದರಲ್ಲಿ, ಇದು ಅರ್ಜೆಂಟೀನಾ ರಾಜ್ಯ. ಸೊ ಟಿಯರಾ ಡೆಲ್ ಫ್ಯೂಗೋ ಅಂತ ಇವತ್ತಿಗೂ ಒಂದು ರಾಜ್ಯ ಇದೆ, ನೀವು ಭೂಗೋಳದ ಮ್ಯಾಪ್ನಲ್ಲಿ ನೋಡ್ಬೋದು. ಅಲ್ಲಿ ಏನ್ ಮಾಡ್ತಾನೆ, ಅಷ್ಟೊತ್ತಿಗಾಗಲೇ ಅವನು ಹೋಗೋ ಅಷ್ಟೊತ್ತಿಗೆ 5 ಹಡಗಲ್ಲಿ ಒಂದು ಹಡಗು ರೆಕ್ ಆಗಿರುತ್ತೆ. ರೆಕ್ ಅಂದ್ರೆ ಸಮುದ್ರದ ಇದರಿಂದ ಒಂದು ಒಡೆದೋಗ್ಬಿಟ್ಟಿರುತ್ತೆ. ಇನ್ನು 4 ಹಡಗಿರುತ್ತೆ. 4 ಹಡಗಲ್ಲಿ ಒಂದು ಜಲಸಂಧಿ ಬಂದಿದೆ ಅಂತ ಅವನಿಗನ್ಸುತ್ತೆ. ಆ ಮಾರ್ಗದಲ್ಲಿ ಹೋಗ್ತಾನೆ, ಜಲಸಂಧಿ ಮಾರ್ಗದಲ್ಲಿ ಹೋಗ್ತಾನೆ. ಆ ಜಲಸಂಧಿ ಮಾರ್ಗ ಆಲ್ಮೋಸ್ಟ್ 360 ನಾಟಿಕಲ್ ಮೈಲು, ಅಥವಾ ನೀವು ಅದನ್ನು 1.15 ಗುಣಿಸಿದ್ರೆ ಸುಮಾರು ನಿಮಗೆ 400 ಮೈಲಿ ಉದ್ದ ಇದೆ. ಅವನು ಆ ಮಾರ್ಗದಲ್ಲಿ ಒಳಗಡೆ ಹೋಗ್ತಾನೆ, ಆ ಜಲಸಂಧಿ ಮಾರ್ಗದಲ್ಲಿ ಒಳಗಡೆ ಹೋಗ್ತಾನೆ. ಅದಕ್ಕೆ ಇವತ್ತಿಗೂ ಕೂಡ ಮೆಜೆಲನ್ ಸ್ಟ್ರೈಟ್ ಅಂತೀವಿ, ಅದು ಜಲಸಂಧಿ. ಸರಿ, ಆವಾಗ ಏನ್ ಮಾಡ್ತಾನೆ ಅವನು, ಈ ಪುಂತ ಎರಿನಾಸ್ ಅಂತ, ಇವತ್ತಿಗೂ ನೀವು ಪುಂತ ಎರಿನಾಸ್ ಅಂತ ಹೇಳಿದ್ನಲ್ಲ, ಆ ಊರಿಗೆ ಹೋದ್ರೆ ಒಂದು ಸೈನ್ ಹಾಕಿದ್ದಾರೆ. ಏನಂತ ಹಾಕಿದ್ದಾರೆ ಸೈನು, ಎಸ್ಟಾಬ್ಲಿಷ್ಡ್ ಇನ್ 1520 ಅಂತ. ಅಂದ್ರೆ 500 ವರ್ಷಗಳಿಗಿಂತ ಹೆಚ್ಚಿನ ಹಿಂದೆ ಅವನು ಆ ಇದ್ರ ಮೂಲಕ ಹೋಗಿದ್ದಾನೆ. ಆಮೇಲೆ ಏನ್ ಮಾಡ್ತಾನೆ ಫರ್ಡಿನೆಂಡ್ ಮೆಜೆಲನ್, ಈಗ ನಾನು ಹೇಳ್ದಂಗೆ ಟಿಯರಾ ಡೆಲ್ ಫ್ಯೂಗೋ ಮುಂಚೆ ಭೂಮಿ ಇನ್ನೂ ಸಮತಟ್ಟಾಗಿದೆ, ಭೂಮಿ ಗುಂಡಕ್ಕಿಲ್ಲ ಅಂತ ಇನ್ನೂ ನಂಬಿಕೆ ಜನಗಳಿಗೆ. ಇವನ್ ಜೊತೆ ನಾವು ಮೊದಲು ಹೇಳ್ದಂಗೆ ಮಲಕಾ ಸ್ಟ್ರೈಟ್ ಅಲ್ಲಿ ಬ್ಲ್ಯಾಕ್ ಎನ್ರಿಕೆ ಅಂತ ಅಂದ್ಬಿಟ್ಟು ಒಬ್ಬ ಗುಲಾಮ ಅಥವಾ ಸ್ಲೇವ್ ಇರ್ತಾನೆ. ಅವರ ಪ್ರಕಾರ ಗುಲಾಮರಿಗಿಂತ ಅವರು ಜಾಸ್ತಿ ಅವ್ರನ್ನ ಪೋರ್ಚುಗೀಸ್ಗೆ ಅಥವಾ ಸ್ಪೇನಿಗೆ ಕರ್ಕೊಂಡ್ಬಂದ್ರೆ ಅವರು ಸ್ಪೇನ್ ಭಾಷೆ ಮತ್ತೆ ಪೋರ್ಚುಗೀಸ್ ಭಾಷೆ ಕಲ್ತ್ಕೊತಾರೆ. ಅವರು ಸ್ಪೇನ್ ಭಾಷೆ ಮತ್ತೆ ಪೋರ್ಚುಗೀಸ್ ಭಾಷೆ ಕಲ್ತ್ಕೊಂಡ್ರೆ ಮುಂದಿನ ಸಂತಿ ಅವರು ಮತ್ತೆ ವ್ಯಾಪಾರಕ್ಕೆ ಹೋದಾಗ ಅವರು ಟ್ರಾನ್ಸ್ಲೇಟರ್ ಆಗ್ತಾರೆ. ಅದಕ್ಕೇನೆ ನೀವು ಬುಕ್ಲಾಗಲ್ಲಿ ನೋಡಿದ್ರೆ, ಈ ಶಿಪ್ ಬುಕ್ಲಾಗಲ್ಲಿ ಎನ್ರಿಕೆ ಗುಲಾಮ ಅಂತ ರೆಕಗ್ನೈಸ್ ಮಾಡಿಲ್ಲ, ಎನ್ರಿಕೆನ ಬ್ಲ್ಯಾಕ್ ಎನ್ರಿ ಅಂತಿದ್ರು, ಅವನಿಗೆ ಟ್ರಾನ್ಸ್ಲೇಟರ್ ಅಂತ ಹಾಕಿದ್ದಾರೆ ಆಕ್ಚುಲಿ. ಸರಿ, ಇವರು ಏನ್ ಮಾಡ್ತಾರೆ, ಇದಕ್ಕೆ ಬರ್ತಾರೆ, ಪೆಸಿಫಿಕ್ ಓಷನ್ಗೆ ಬರ್ತಾರೆ. ಇನ್ನೂ ಅದಕ್ಕೆ ಪೆಸಿಫಿಕ್ ಓಷನ್ ಅಂತ ಹೆಸರಿಟ್ಟಿರಲ್ಲ. ಮೆಜೆಲನ್ ಸ್ಟ್ರೈಟ್ ಇಂದ ಇವನು ಪೆಸಿಫಿಕ್ ಓಷನ್ಗೆ ಬರ್ತಾನೆ. ಆಗ ಇವನಿಗೆ ತುಂಬಾ ಖುಷಿ ಆಗುತ್ತೆ, ಓ ಮತ್ತೆ ನಾವು ಇನ್ನೊಂದು ದೊಡ್ಡ ಇದು ನೀರಿನ ಭಾಗಕ್ಕೆ ಬಂದಿದ್ದೀವಿ, ಈ ದಿಕ್ಕಿನಲ್ಲಿ ಹೋದ್ರೆ, ಪಶ್ಚಿಮ ದಿಕ್ಕಿಗೆ ಹೋದ್ರೆ ನಾವು ಮಲಕಾ ಸ್ಟ್ರೈಟ್ ತಲುಪ್ತೀವಿ ಅಂತ. ಅವಾಗ ಅದನ್ನ ನೋಡ್ತಾನೆ. ಆಗ ಅವನು ಎಂಟರ್ ಆದಾಗ ಅದು ತುಂಬಾ ಶಾಂತವಾಗಿರುತ್ತೆ ಸಾಗರ. ಅದಕ್ಕಂತಾನೆ ವಾಟ್ ಎ ಬೆನವಲೆಂಟ್ ಪೀಸ್ಫುಲ್ ಓಷನ್ ಅಂತಂತಾನೆ, ಸ್ಪ್ಯಾನಿಷ್ ಅಲ್ಲಿ ಅಂತಾನೆ. ಅದಕ್ಕೇನೆ ಇವತ್ತಿಗೂ ಅದಕ್ಕೆ ಪೆಸಿಫಿಕ್ ಓಷನ್ ಅಂತೀವಿ ಅಥವಾ ಶಾಂತ ಸಾಗರ ಅಂತೀವಿ. ಈ ಶಾಂತ ಸಾಗರ ಹೆಸರು ಕೂಡ ಫರ್ಡಿನೆಂಡ್ ಮೆಜೆಲಿನ್ನಿಂದ ಬಂದಿದ್ದು. ಆದ್ರೆ ಅದು ಶಾಂತ ಅಲ್ವೇ ಅಲ್ಲ. ಬಟ್ ಇವನು ಎಂಟರ್ ಆದಾಗ ಶಾಂತವಾಗಿತ್ತು, ಮೆಜೆಲನ್ ಸ್ಟ್ರೈಟ್ ಇಂದ ಶಾಂತ ಸಾಗರ ಎಂಟರ್ ಆದಾಗ, ಅದಕ್ಕೋಸ್ಕರ ಅದಕ್ಕೆ ಶಾಂತ ಸಾಗರ ಅಂತಾರೆ. ಮತ್ತೆ ಪ್ರಯಾಣ ಮುಂದುವರಿಯುತ್ತೆ. ಇವರೆಲ್ಲ ನಾವು ಪುಂತ ಎರಿನಾಸ್ ಹತ್ರ
ಏನೇನು ಬೇಕೋ ಊಟ ತಿಂಡಿ ಎಲ್ಲ ತಗೊಂಡಿರ್ತಾರೆ ಹಡಗಿನಲ್ಲಿ. ಬಟ್ ಇವರು, ನೀವು ಆ ಒಂದು ಮಾರ್ಗ ನೋಡಿದ್ರೆ ನನ್ನ ಫೋಟೋಗಳಲ್ಲಿದೆ ಅವನು ತೆಗೆದುಕೊಂಡ ಮಾರ್ಗ. ಮೆಜೆಲನ್ ಸ್ಟ್ರೈಟ್ ಇಂದ ಅವನು ಗ್ವಾಮ್ ಅಂತ ಒಂದು ಜಾಗಕ್ಕೆ ಬರ್ತಾನೆ. 93 ದಿನಗಳಾಗತ್ತೆ ಅವನ ಜಾಗ ತಲುಪೋಷ್ಟೊತ್ತಿಗೆ. 93 ದಿನಗಳಾಗತ್ತೆ. ಈಗ ಅವನ ಹತ್ರ ಇದ್ದಿದ್ದು 3 ಹಡಗು. ಒಂದು ಹಡಗು ಮೋಸ ಮಾಡಿ ವಾಪಸ್ ಹೊಟ್ಟೋಗಿರುತ್ತೆ. 3 ಹಡಗು. ಈ ಫಸ್ಟು ಸ್ವಲ್ಪ ಕಾಲ ಅವನು ಚಿಲಿ ಕಡಲ ತೀರ, ಪಶ್ಚಿಮ ಕಡಲ ತೀರ ದಕ್ಷಿಣ ಅಮೆರಿಕ, ಅದರ ಜೊತೆ ಸ್ವಲ್ಪ ದೂರ ಹೋಗ್ತಾನೆ. ಸ್ವಲ್ಪ ವಾಸ್ಕೋ ಡ ಗಾಮ ಮಾತಾಡಬೇಕು, ಬಟ್ ಅದನ್ನ ಪ್ರಾಬ್ಲಮ್ ಇನ್ನೊಂದ್ಸತಿ ಮಾತಾಡ್ತೀನಿ. ಇವ್ರು ಯಾವಾಗ್ಲೂ ಹಿಂದಿನ ಎಕ್ಸ್ಪ್ಲೋರರ್ಸ್, ವಾಸ್ಕೋ ಡ ಗಾಮ ವಾಸ್ ದಿ ತುಂಬಾ ಧೈರ್ಯವಂತ, ಗಾಳಿ ಎಲ್ಲಿತ್ತು ಹಂಗೆ ಹೋಗ್ತಾ ಇದ್ದ. ಇವರು ಅದೇ ಪ್ರಯತ್ನ ಆಯ್ತು ಆಮೇಲೆ. ಬಟ್ ಸ್ವಲ್ಪ ಹೊತ್ತು ಅವರು ಚಿಲಿ ಕಡಲ ತೀರದ ಮೂಲಕ ಹೋಗ್ತಾರೆ, ಕಡಲದ ಹತ್ತಿರದಿಂದಾನೇ ಹೋಗ್ತಾರೆ. ಅಲ್ಲಿ ಆಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಅವರು ಪಶ್ಚಿಮಕ್ಕೆ ತಿರುಗ್ತಾರೆ. 93 ದಿನಗಳ ಕಾಲ ಅವ್ರಿಗೆ ಎಲ್ಲೂ ನಿಲ್ಸಕ್ಕೆ ಒಂದೇ ಒಂದು ಜಾಗ ಕೂಡ ಸಿಕ್ಕಲ್ಲ, ಭೂಭಾಗ ಒಂದೇ ಒಂದು ಸಿಕ್ಕಲ್ಲ. ಅವ್ರ ಹಡಗಿನಲ್ಲಿ ಊಟ ತಿಂಡಿ ಕೂಡ ತುಂಬಿಸ್ಕೊಳಕ್ಕಾಗಲ್ಲ. ಸುಮಾರು 20 ಜನ ಹೊಟ್ಟೆ ಹಸುವಿಂದ ಸತ್ತೋಗ್ತಾರೆ. ಇಲಿ ತಿಂತಾರೆ. ಆಮೇಲೆ ಸೇಲ್ ಇರುತ್ತಲ್ಲ, ಸೇಲ್ ಅಂದ್ರೆ ಹಡಗಿನ ಹಾಯಿನ ಕಟ್ ಮಾಡಿಬಿಟ್ಟು, ಅದು ಲೆದರಿಂದ ಮಾಡಿರುತ್ತೆ, ಅದನ್ನ ಕಟ್ ಮಾಡಿಬಿಟ್ಟು ಸೂಪ್ ಮಾಡ್ಕೊಂಡು ತಿಂತಾರೆ. ಆಮೇಲೆ ಸ್ಕರ್ವಿ ಬರುತ್ತೆ. ಇದು ಸಿ ವಿಟಮಿನ್ ಬಹಳ ಕಮ್ಮಿ ಇರುತ್ತೆ. ಇವ್ರಿಗೆ ಮಾತ್ರ, ಕ್ಯಾಪ್ಟನ್ಸು ಮತ್ತೆ ಕಮಾಂಡರ್ಗೆ ಮಾತ್ರ ಸಿ ವಿಟಮಿನ್ ಇಂದ ಇದು ಆರೆಂಜ್ ಜ್ಯೂಸ್ ಅಥವಾ ಲೆಮನ್ ಜ್ಯೂಸ್ ಕೊಡ್ತಾ ಇರ್ತಾರೆ. ಅವರು ಗಟ್ಟಿಯಾಗಿರ್ತಾರೆ. ಬೇರೆಯವ್ರಿಗೆ ಸ್ಕರ್ವಿ, ಬೆರಿ ಹಸುವಿನಿಂದ ಒಂದು 20 ಜನ ಸತ್ತೋಗ್ತಾರೆ. ಆಮೇಲೆ ಗ್ವಾಮಿಗೆ ಬರ್ತಾರೆ. ಗ್ವಾಮಲ್ಲಿ ಅವರು ಸ್ವಲ್ಪ, ಅಫ್ಕೋರ್ಸ್ ಅದನ್ನ ಲ್ಯಾಂಡ್ ಆಫ್ ಥೀವ್ಸ್ ಅಂತಾನೆ ಫರ್ಡಿನೆಂಡ್ ಮೆಜೆಲನ್. ಯಾಕೆಂದ್ರೆ ಇವ್ರು ಹಡಗ್ ನಿಲ್ಸಿದ ತಕ್ಷಣ ಎಲ್ಲ ಹಡಗಿಗೆ ಹತ್ಬಿಟ್ಟು ಹಡಗಲ್ಲಿ ಇದ್ದಿದ್ದ ಸಾಮಾನೆಲ್ಲ ಎತ್ಕೊಂಡ್ಬಿಡ್ತಾರೆ ಅವರು. ಅಲ್ಲಿನ ಜನ ಒಂದಿಬ್ಬರನ್ನ ಸಾಯಿಸ್ತಾರೆ ಅನ್ಸುತ್ತೆ ಅವರು. ಬಟ್ ಫರ್ಡಿನೆಂಡ್ ಮೆಜೆಲನ್ ಗ್ವಾಮಲ್ಲಿ ಆದಷ್ಟು ಬೇಗ ಏನಾಗುತ್ತೋ ಅಷ್ಟು ತುಂಬಿಸ್ಕೊಂಡು ಆ ಜಾಗ ಬಿಡ್ತಾನೆ. ಬಿಟ್ಟು ಫಿಲಿಪೈನ್ಸ್ ಹತ್ರ ಬರ್ತಾನೆ. ಇವತ್ತು ಫಿಲಿಪೀನ್ಸ್ ಅಂತೀವಿ, ಅವತ್ತೇನಂತಾರೆ ಅಂತ ಗೊತ್ತಿಲ್ಲ. ಇದು ಫಿಲಿಪೀನ್ಸ್ ಹತ್ರ ಬಂದಾಗ ಒಂದು ಹಂಬೋದ ರಾಜ ಅಂತ ಒಬ್ಬ ರಾಜ ಇರ್ತಾನೆ. ಒಂದು ಸೀಬು ಅಂತ ಒಂದು ಐಲ್ಯಾಂಡ್ ಇದೆ. ಕೆಲವರು ಝೀಬಿಯು ಅಂತಾರೆ, ಕೆಲವರು ಸಿಹಿಬಿಯು ಅಂತಾರೆ. ಅದು ದಕ್ಷಿಣ ಪ್ರಾಂತ್ಯದಲ್ಲಿದೆ. ಸೀಬು ಫಿಲಿಪೀನ್ಸ್ನ ದಕ್ಷಿಣ ಪ್ರಾಂತ್ಯದಲ್ಲಿ. ಆಮೇಲೆ ಒಂದು ಮ್ಯಾಕಟನ್, MECTAN. ನೀವು ನನ್ನ ಚಿತ್ರಗಳಲ್ಲಿ, ಫೋಟೋಗಳಲ್ಲಿ ಇವನ ಹಡಗನ್ನ ನೋಡ್ತೀರಾ. ಒಂದು ಫುಲ್ ಸೈಜ್ ಹಡಗು ಮತ್ತೆ ಮಾಡಲ್ ಎರಡನ್ನೂ ನೋಡ್ತೀರಾ. ಅದರಲ್ಲಿ ಇವನ ಉದ್ದೇಶ, ಫರ್ಡಿನೆಂಡ್ ಮೆಜೆಲನ್ ವ್ಯಾಪಾರ ಮಾಡೋದಲ್ಲದೆ ಅವನದು ಇನ್ನೊಂದು ಉದ್ದೇಶ ಏನಿತ್ತು ಅಂದ್ರೆ ಕ್ರಿಶ್ಚಿಯಾನಿಟಿನ ಸ್ಪ್ರೆಡ್ ಮಾಡಬೇಕು ಅಂತ ಇರುತ್ತೆ. ಸೀಬುರಾಜನ್ನ ಅವನು ಕನ್ವಿನ್ಸ್ ಮಾಡ್ತಾನೆ. ಅದಕ್ಕಿಂತ ಮುಂಚೆ ಇನ್ನೊಂದು ಅತಿ ಮುಖ್ಯವಾದ ವಿಷಯ ನೀವು ಕೇಳಿದ್ರೆ, ಫರ್ಡಿನೆಂಡ್ ಮೆಜೆಲನ್ನಿಂದ ಇತಿಹಾಸಕ್ಕೆ ಏನು ಅವನ ಕೊಡುಗೆ, ಮತ್ತೆ ವ್ಯಾಪಾರಕ್ಕೆ ಅವನು ಏನು ಕೊಡುಗೆ, ಜಿಯೋಗ್ರಫಿಗೆ, ಭೂಗೋಳಕ್ಕೆ ಏನು ಕೊಡುಗೆ ಅಂತ ಕೇಳಿದ್ರೆ, ಅವನು ಫಸ್ಟ್ ಫಿಲಿಪೀನ್ಸ್ ಹತ್ರ ಬಂದಾಗ ಒಂದು ಐಲ್ಯಾಂಡ್ ಬರುತ್ತೆ. ಗ್ವಾಮ್ ಆದ್ಮೇಲೆ ಫಿಲಿಪೀನ್ಸ್ ಹತ್ರ ಬಂದಿದೆ ಒಂದು ಐಲ್ಯಾಂಡ್ ಬರುತ್ತೆ. ಐಲ್ಯಾಂಡ್ ಅಲ್ಲಿ ಇಳಿತಾರೆ. ಇಳಿದಾಗ ಅವನು ಬ್ಲಾಕ್ ಹೆನ್ರಿ ಅವನ ಭಾಷೆನಲ್ಲಿ ಮಾತಾಡಕ್ಕೆ ಶುರು ಮಾಡ್ತಾನೆ. ಆಗ ಫರ್ಡಿನೆಂಡ್ ಮೆಜೆಲನ್ಗೆ ತುಂಬಾ ಖುಷಿ ಆಗತ್ತೆ. ನೋಡು ಅವನ ಭಾಷೆನಲ್ಲೇ ಮಾತಾಡ್ತಾ ಇದ್ದಾನೆ ಅಂತಾನೆ. ಎಲ್ಲರೂ ಕೇಳ್ತಾರೆ, ಅವನ ಭಾಷೆನಲ್ಲಿ ಮಾತಾಡಿದ್ರೆ ನಿನ್ಗ್ಯಾಕಷ್ಟು ಸಂತೋಷ ಅಂತಾನೆ. ಆವಾಗ ಹೇಳ್ತಾನೆ, ನೋಡು ಅವನ ಭಾಷೆನಲ್ಲಿ ಮಾತಾಡ್ತಾ ಇರೋದು ನಮಗೆ ಪ್ರೂಫು ಭೂಮಿ ಗುಂಡಕ್ಕಿದೆ ಅಂತ. ನಾನು ಪೂರ್ವ ದಿಕ್ಕಿನಲ್ಲಿ ಹೋಗ್ಬಿಟ್ಟು ಅವನನ್ನು ಹಿಡ್ಕೊಂಡು ಬಂದಿದ್ದೆ. ಇವತ್ತು ಪೂರ್ತಿ ಪಶ್ಚಿಮ ದಿಕ್ಕಿನಲ್ಲಿ ಬಂದಿದ್ದೀವಿ. ಅವನ ಭಾಷೆ ಮಾತಾಡ್ತಾ ಇದ್ದಾನೆ ಅಂದ್ರೆ ಅವನ ದೇಶದ ಹತ್ರ ಬಂದಿದ್ದಾನೆ ಅಥವಾ ಅವನ ದೇಶಕ್ಕೆ ಬಂದಿದ್ದಾನೆ. ಇದು ನಮಗೆ ಅರ್ಥ ಕೊಡುತ್ತೆ ಭೌತಿಕವಾಗಿ ಭೂಮಿ ಗುಂಡಕ್ಕಿದೆ ಅಂತ ಅಂತಾನೆ. ಅಲ್ಲಿಯವರೆಗೂ ಪ್ರಥಮವಾಗಿ ಭೂಗೋಳಕ್ಕೆ ಅಥವಾ ಜಿಯೋಗ್ರಫಿಗೆ ಫರ್ಡಿನೆಂಡ್ ಮೆಜೆಲನ್ ಕೊಡುಗೆ ಏನು ಅಂದ್ರೆ ಅವನ ಗುಲಾಮ ಅಥವಾ ಅವನ ಟ್ರಾನ್ಸ್ಲೇಟರು
ಅವನ ಭಾಷೆನಲ್ಲಿ ಮಾತನಾಡಿದ್ದು. ಇದು ಒಂದು. ಅಫ್ಕೋರ್ಸ್ ಪಶ್ಚಿಮ ದಿಕ್ಕಿನಲ್ಲಿ ಮೆಜೆಲನ್ ಸ್ಟ್ರೈಟ್ ಕಂಡುಹಿಡಿದು ವ್ಯಾಪಾರ ಮಾಡಕ್ಕೆ ಮತ್ತೆ ಉತ್ತರ ಅಮೆರಿಕಾ ಮತ್ತೆ ದಕ್ಷಿಣ ಅಮೆರಿಕಾದ ಪಶ್ಚಿಮ ಕಡೆಲ್ಲ ತೀರ ತಲುಪೋದಕ್ಕೆ ಇವಂದು ಕಾಂಟ್ರಿಬ್ಯೂಷನ್. ಅದರಿಂದ ವ್ಯಾಪಾರ ಕೂಡ ಮೊದಲು ವ್ಯಾಪಾರ ಎಷ್ಟು ಲಿಮಿಟೆಡ್ ಆಗಿತ್ತು, ಈಸ್ಟ್ ಕೋಸ್ಟ್ ಅಂತ ಏನಂತೀವಿ, ಈಸ್ಟ್ ಕೋಸ್ಟ್ ಆಫ್ ಅಮೆರಿಕಾ ಅಂಡ್ ಸೌತ್ ಅಮೆರಿಕಾ ಅಥವಾ ದಕ್ಷಿಣ ಅಮೆರಿಕಾ ಉತ್ತರ ಅಮೆರಿಕಾದ ಪೂರ್ವ ಕಡಲು, ಈಗ ಪಶ್ಚಿಮ ಕಡಲ್ಗೂ ಹೋಯ್ತು ಮತ್ತು ಏಷ್ಯಾದ ಭಾಗಕ್ಕೂ. ಮೊದಲು ಪೂರ್ವ ದಿಕ್ಕಿನಲ್ಲಿ ಪ್ರಯಾಣ ಮಾಡ್ತಿದ್ದವರು ಈಗ ಪಶ್ಚಿಮ ದಿಕ್ಕಿನಲ್ಲಿ ಪ್ರಯಾಣ ಮಾಡ್ತಾರೆ. ಈಗ ಒಂದು ವ್ಯಾಪಾರಕ್ಕೆ ಸಹಾಯ ಆಯಿತು. ಇತಿಹಾಸ 500 ವರ್ಷಗಳ ಹಿಂದೆ ಮಾಡಿದ್ದು ಇದು. ಮತ್ತು ಜಿಯೋಗ್ರಫಿ ಏನಿದ್ವಿ ಭೂಗೋಳಕ್ಕೂ ಸಹಾಯ ಆಯಿತು. ಇಲ್ಲಿ ಏನಾಗುತ್ತೆ ಅಂದರೆ ಒಂದು ತಪ್ಪು ಮಾಡ್ತಾನೆ ಅವನು. ಅಷ್ಟೊಂದು ಮೆಚುರಿಟಿ ಇದ್ದವನು ಫರ್ಡಿನೆಂಡ್ ಮೆಜೆಲನ್ ಒಂದು ತಪ್ಪು ಮಾಡ್ತಾನೆ. ಏನು ತಪ್ಪು ಮಾಡ್ತಾನೆ, ಒಬ್ಬ ರಾಜ ಇರ್ತಾನೆ ಮೆಕಟನ್ ಅಂದ್ಬಿಟ್ಟು, MECTN, ಮೆಕ್ಟನ್ ಅಂತ ಒಂದು ದ್ವೀಪ. ಆ ದ್ವೀಪದಲ್ಲಿ ಸೀಬು ರಾಜನ ಮತ್ತೆ ಸೀಬು ಚೀಫ್ಗಳನ್ನ ಅವನು ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಮಾಡಿಬಿಟ್ಟು ಮೆಕಟನ್ ಅವನ್ನ ಕೇಳ್ತಾನೆ, ನೀನು ಕ್ರಿಶ್ಚಿಯನ್ ಆಗು ಅಂತಾನೆ. ಅವನು ಒಪ್ಕೊಳ್ಳಲ್ಲ. ಅವಾಗ ಇವನಿಗೆ ಕೋಪ ಬರುತ್ತೆ. ಇವನ ಉದ್ದೇಶ ಮಲಕಾ ಸ್ಟ್ರೈಟ್ ಹೋಗ್ಬೇಕೆ ಹೊರತು ಅವನು ಕೋಪ ಮಾಡ್ಕೊಂಡ್ರಷ್ಟು ಬಿಟ್ಟರಷ್ಟು ಅದನ್ನೇ ಯೋಚಿಸೋದಿಲ್ಲ. ಜೊತೆಗೆ ಇವನು ಡಿಸೇಬಲ್ಡ್, ಒಂದು ಕಾಲು ಎಳ್ಕೊಂಡು ಹೋಗ್ತಾ ಇರ್ತಾನೆ. ಆವಾಗ ಇವನು ಅಂತಾನೆ, ನಾನು ಇವನ್ನ ಯಾರಪ್ಪ ಮೆಕಟನ್ ರಾಜನ್ನ ಅಡಗಿಸ್ತೀನಿ, ಅವನ ದುರಹಂಕಾರನ ಅಡಗಿಸ್ತೀನಿ ಅಂದ್ಬಿಟ್ಟು ಇದರಲ್ಲಿ ಒಂದು 40 ಜನ 2 ಚಿಕ್ಕ ಬೋಟಲ್ಲಿ ಮೆಕಟನ್ ಐಲ್ಯಾಂಡ್ಗೆ ಹೋಗ್ತಾರೆ. ಅವರು ಬುದ್ಧಿವಂತರು, ಇಂಜಿನಿಟಿ ಇಸ್ ದೇ. ಸೊ ಇವ್ರೇನು ಮಾಡ್ತಾರೆ, ಒಂದಿಷ್ಟು ಜನ ಇರ್ತಾರೆ, ಅವ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಹೋಗ್ತಾರೆ. ಅವ್ರು ಓಡೋಗೋ ಥರ ಮಾಡ್ತಾರೆ. ಇವರು ಒಳಗಡೆ ಹೋಗ್ತಾರೆ ಬೀದಿನಲ್ಲಿ, ಹಿಂದ್ಗಡೆಯಿಂದ ಬಂದ್ಬಿಟ್ಟು ಔಸಿಟ್ಕೊಂಡಿದ್ದವರೆಲ್ಲ ಬಂದ್ಬಿಟ್ಟು ಯಾರನ್ನೂ ನೋಡಲ್ಲ. ಇವನು ಐಲ್ಯಾಂಡ್ಗೆ ಹೋದಾಗ ಯಾರೂ ನೋಡಲ್ಲ. ಆಮೇಲೆ ಸ್ವಲ್ಪ ಜನ ನೋಡ್ತಾರೆ, ಅವ್ರು ನಟ್ಟಿಸ್ಕೊಳಕ್ಕೆ ಹೋಗ್ತಾರೆ. ಹಿಂದ್ಗಡೆಯಿಂದ ಬಂದ್ಬಿಟ್ಟು ಇವ್ರು 40 ಜನದಲ್ಲಿ 19ರಿಂದ 20 ಜನ ಸಾಯ್ತಾರೆ. ಆ 20 ಜನ ಸತ್ತಿದ್ದವರಲ್ಲಿ ಫರ್ಡಿನೆಂಡ್ ಮೆಜೆಲನ್ ಒಬ್ಬ. ಸೊ ಅಲ್ಲಿಗೆ ಫರ್ಡಿನೆಂಡ್ ಮೆಜೆಲನ್ನ ಪ್ರಯಾಣ ಮುಗಿಯುತ್ತೆ. ಅದು ಮುಂದಕ್ಕೆ ಹೋಗಿ 3 ವರ್ಷಗಳ ನಂತರ, ಅಂದರೆ 2019 ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಬಿಟ್ಟವರು ಒಂದು ಹಡಗು ಮಾತ್ರ 270 ಜನ ಪ್ರಯಾಣ ಶುರು ಮಾಡಿದ್ದು. 18 ಜನ ಮಾತ್ರ 3 ವರ್ಷಗಳ ನಂತರ ಸವಿಲ್ಗೆ ವಾಪಸ್ ಬರ್ತಾರೆ. ಆಲ್ಮೋಸ್ಟ್ ಫರ್ಡಿನೆಂಡ್ ಮೆಜೆಲನ್ ಹಡಗಿನ ಗುಂಪು ಅವನು ಸತ್ತಾದ ಮೇಲೂ ಪ್ರಯಾಣ ಮುಂದುವರಿಸುತ್ತೆ. 60,000 ಮೈಲಿ ಪ್ರಯಾಣ ಮಾಡಿರ್ತಾರೆ. ಇದು ಫರ್ಡಿನೆಂಡ್ ಮೆಜೆಲನ್ ಸ್ಟ್ರೈಟ್. ಆ್ಯಂಡ್ ನಾನು ನಮ್ಮ ತಂದೆ ನನಗೆ ಯಾವಾಗಲೂ ಹೀರೋ. ಆಫ್ಟರ್ ದ್ಯಾಟ್ ನಮ್ಮ ತಂದೆ ಆದಮೇಲೆ ಫರ್ಡಿನೆಂಡ್ ಮೆಜೆಲನ್ ಒಂದು ಕಾಲು ಗಾಯ ಆಗಿ ಅಥವಾ ಇಂಬು ಇದ್ದರೂ ಕೂಡ ಏನು ತೋರಿಸ್ಕೊಟ್ಟ ಅಂದರೆ, ನಾವು ಇಂಬು ಇರಲಿ, ಕಾಲು ಗಾಯ ಇರಲಿ, ಕಾಲು ಎಳೀತಾ ಇರಲಿ, ಏನೇ ವಿಭಿನ್ನತೆ ಇದ್ದರೂ ಕೂಡ ನೀವು ಏನನ್ನು ಬೇಕಾದರೂ ಸಾಧಿಸ್ಬೋದು ಅನ್ನೋಕ್ಕೆ ಇದೇ ಉದಾಹರಣೆ. ಆ್ಯಂಡ್ ಫರ್ಡಿನೆಂಡ್ ಮೆಜೆಲನ್ ಈಸ್ ದ ಫಸ್ಟ್ ಒನ್ ಟು ಸರ್ಕಮ್ನಾವಿಗೇಟ್ ದ ವರ್ಲ್ಡ್ ಅಲಾಂಗ್ ವಿತ್ ಎನ್ರಿಕೆ. ಆ್ಯಕ್ಚುಲಿ ಸರ್, ಒಂದು ಜಲರಾಶಿಯ ಜಲಸಂಧಿ, ಸ್ಟ್ರೇಟ್ ಅಥವಾ ಕೊಲ್ಲಿ, ಬೇ ಎಂದು ಅನ್ವೇಷಕರು ಹೇಗೆ ಪತ್ತೆ ಹಚ್ಚುತ್ತಿದ್ರು? ನಾನು ಆಗಲೇ ಇದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಫರ್ಡಿನೆಂಡ್ ಮೆಜೆಲನ್ ವಿಚಾರ ಕೇಳಿದಾಗ ಹೇಳ್ದಂಗೆ ಇದೆಲ್ಲ 500 ವರ್ಷಗಳ ಹಿಂದಿನ ಕತೆ, ನಾಟ್ ಕತೆ, ಇತಿಹಾಸ. ಇವಾಗ ಅವರು ಒಂದು ನದಿ, ಅಮೆಜಾನ್ ನದಿನೇ ಎಂಟರ್ ಮಾಡಿದ್ರು. ಅವಾಗ ಏನು ಮಾಡೋರು, ಒಂದು ಬಕೆಟ್ ಹಾಕೋರು ಕೆಳಗಡೆ. ಬಕೆಟಿಂದ ನೀರು ತಗೊಳ್ಳೋರು, ನೀರು ಕುಡಿಯೋರು. ನೀರು ಸೀಗಿತ್ತು ಅಂದರೆ, ಇವಾಗ ಒಂದು ನದಿ ಸಮುದ್ರ ಸೇರುವಾಗ ಉಪ್ಪಿನ ನೀರು ಮತ್ತು ಸಿಹಿ ನೀರು ಮಿಕ್ಸ್ ಆಗಿರುತ್ತೆ. ಸ್ವಲ್ಪ ಮುಂದೆ ಹೋಗ್ತಾರೆ, ಅಮೆಜಾನ್ ನದಿ ಅಂತ ಇಟ್ಕೊಳ್ಳೋಣ. ಸ್ವಲ್ಪ ಅವರು ಅಪ್ಸ್ಟ್ರೀಮ್ ಮೇಲ್ಗಡೆ ನದಿಯ ಮೇಲ್ಗಡೆಗೆ ಹೋಗ್ತಾ ಇದ್ದಂಗೆ ಬಕೆಟ್ ಹಾಕೋದು, ನೀರು ಕುಡಿಯೋದು. ನೀರು ಸಿಹಿ ನೀರು ಇತ್ತು ಅಂದರೆ ಹಡಗನ್ನ ವಾಪಸ್ ತಿರುಗಿಸ್ಬಿಟ್ಟು ಮತ್ತೆ ಕಡಲ್ ತೀರಕ್ಕೆ ಬರೋರು ಇನ್ನೊಂದು ಸ್ಟ್ರೈಟ್ ಹೊಡಿಯೋಕ್ಕೆ. ಬಟ್ ಮತ್ತೆ ಒಂದು ಬೇ ಇತ್ತು ಅಂತ ಇಟ್ಕೊಂಡ್ರೆ, ಇವಾಗ ಜಲಸಂಧಿ ಅಥವಾ ಜಲಸಂಧಿ ಇದ್ರೆ ಪರವಾಗಿಲ್ಲ, ಬೇ ಇತ್ತು ಅಂದರೆ ಅವ್ರಿಗೇನು ಅವಕಾಶ ಇರ್ತಿರ್ಲಿಲ್ಲ. ಬೇನಲ್ಲಿ ಅವರು ಹೋಗೋರು ಸ್ವಲ್ಪ ಮುಂದೆ,
ನೀರು ಕುಡಿಯೋರು ಉಪ್ಪಿರೋದು. ಉಪ್ಪಿದ್ದಂಗೆ ಮುಂದಕ್ಕೆ ಹೋಗೋರು. ಯಾವಾಗ ಅದು ಮತ್ತೆ ಮುಂದಕ್ಕೆ ಹೋಗೋದೇ ಇಲ್ವೋ, ಎಲ್ಲ ಕಡೆನೂ ಬರೀ ಭೂಭಾಗ ಕಾಣುತ್ತೋ ಆವಾಗ ಅವರು ಆ ನೀರು ಜಲರಾಶಿ ಮುಂದಕ್ಕೆ ಹೋಗ್ತಾನೆ ಇತ್ತು ಅಂತಂದ್ರೆ ಆವಾಗ ಅವ್ರಿಗೆ ಅದು ಜಲಸಂಧಿ ಆಗತ್ತೆ. ಸರ್, ಟೆರಾ ಆಸ್ಟ್ರೇಲಿಯಾ ಅಂದ್ರೆ ಏನು? ಫ್ರಾನ್ಸಿಸ್ ಡ್ರೇಕ್ ಅವರಿಗೂ ಇದಕ್ಕೂ ಏನು ಸಂಬಂಧ? ಇದು ಅಫ್ಕೋರ್ಸ್ ಅಲೆಕ್ಸಾಂಡರ್ ಟೈಮ್ನಲ್ಲಿ ಭೂಮಿ ಭಾರತ ಇಲ್ಲಿದೆ, ಕಾಶ್ಮೀರ ಅಷ್ಟರ ತನಕ ಇದೆ ಅಂತ ಲೆಕ್ಕ ಹಾಕ್ಕೊಂಡಿದ್ರು. ಭೂಭಾಗ ಎಷ್ಟಿದೆ ಎಷ್ಟಿಲ್ಲ ಅಂತ ಜನಗಳಿಗೆ ಎಷ್ಟು ದೊಡ್ಡದಾಗಿದೆ ಅಂತ ಗೊತ್ತಿಲ್ಲ. 500 ವರ್ಷಗಳ ಹಿಂದೆ ಫರ್ಡಿನೆಂಡ್ ಮೆಜೆಲನ್ ಸ್ಟ್ರೈಟ್ ಕಂಡಿಡಿದಾಗ ಅವರೇನು ಅನ್ಕೊಂಡಿದ್ರು ಅಂದ್ರೆ ಭೂಮಿ ಗುಂಡಕ್ಕಿದ್ರು ಭೂಭಾರ ಎಷ್ಟಿದೆ ಉತ್ತರ ಭೂಗೋಳ ಅಥವಾ ಹೆಮಿಸ್ಪಿಯರ್ ಅಂತೀರಿ, ರೈಟ್? ನಾರ್ದರ್ನ್ ಹೆಮಿಸ್ಪಿಯರ್ನಲ್ಲಿ ಎಷ್ಟು ಭೂಭಾಗ ಇದೆ ಅಷ್ಟೇ ಭೂಭಾಗ ದಕ್ಷಿಣ ಹೆಮಿಸ್ಪಿಯರಲ್ಲೂ ಇರಬೇಕು. ಯಾತಕ್ಕೆ ಅಂದ್ರೆ ಉತ್ತರದ ಹೆಮಿಸ್ಪಿಯರಲ್ಲಿ ಎಷ್ಟು ತೂಕ ಇದೆ ಅಷ್ಟೇ ಕೌಂಟರ್ ವೆಯ್ಟು ದಕ್ಷಿಣ ಭಾಗದಲ್ಲೂ ಇರಬೇಕು ಅಂತ ಲೆಕ್ಕ ಆಯ್ತು. ಅದಕ್ಕೇನು ಮಾಡ್ಕೊಂಡಿದ್ರು ಅಂದ್ರೆ 1580 ಅಥವಾ ನೀವು ನನ್ನ ಹತ್ರ ಇಲ್ಲಿ ಎದುರುಗಡೆ ನನ್ನ ಮುಂದೆನೆ 1518 ಒಂದು ಮ್ಯಾಪ್ ಇದೆ, ಅಂದ್ರೆ ಫರ್ಡಿನೆಂಡ್ ಮೆಜೆಲನ್ ಟೈಮ್ ಮ್ಯಾಪ್ ಇದೆ. ಇಫ್ ಯು ಲುಕ್ ಎಟ್ 1580 ಮ್ಯಾಪ್ ಅಂದ್ರೆ ಅಥವಾ 1575 ಮ್ಯಾಪ್, ಫ್ರಾನ್ಸಿಸ್ ಡ್ರೇಕ್ನ ಪ್ರಯಾಣಕ್ಕಿಂತ ಮುಂಚೆ ಒಂದು ದೊಡ್ಡ ಭೂಭಾಗ, ಆ ಭೂಭಾಗದ ಹೆಸರು ಟೆರಾ ಆಸ್ಟ್ರೇಲಿಯಾ ಅಂತ. ಆ ಟೆರಾ ಆಸ್ಟ್ರೇಲಿಯಾ ಸೈಜ್ ಎಷ್ಟಿತ್ತು ಅಂದ್ರೆ ಆಲ್ಮೋಸ್ಟ್ ನಿಮ್ಮ ಯುರೋಪ್ ಎಷ್ಟಿದೆ, ಯುರೋಪು, ದ ಹೋಲ್ ಆಫ್ ಯುರೋಪ್ ಇನ್ಕ್ಲೂಡಿಂಗ್ ರಷ್ಯಾ, ಪ್ರಾಬಬ್ಲಿ ಏಷ್ಯಾನು ಸೇರಿಸ್ಬಿಟ್ಟು ಅಷ್ಟು ದೊಡ್ಡ ಭಾಗ ಇತ್ತು. ಅದಕ್ಕೆ ಟೆರಾ ಆಸ್ಟ್ರೇಲಿಯಾ ಅಂತ ಕರೆದಿದ್ರು. ಅದು ಆ ಭೂಭಾಗ ನಾರ್ದರ್ನ್ ಭೂಭಾಗಕ್ಕೆ ಸಮತೂಕನಾಗಿ ಭೂಮಿನ ಗುಂಡಕ್ಕಿಡಕ್ಕೆ ಅವಕಾಶ ಆಗಿತ್ತು. ನಮಗೆ ಭೂಮಿ ಗುಂಡಕ್ಕಿದೆ ಅಂತ ಗೊತ್ತಾಗಿದ್ದು ಫರ್ಡಿನೆಂಡ್ ಮೆಜೆಲನ್ ಇಂದ 1521 ನಮಗೂ ಗೊತ್ತಾಗಿರೋದು ಭೂಮಿ ಗುಂಡಕ್ಕಿದೆ ಅಂದ್ಬಿಟ್ಟು. ಫ್ರಾನ್ಸಿಸ್ ಡ್ರೇಕ್ ಐ ಥಿಂಕ್ 1585 ಇಸ್ವಿನಲ್ಲಿ ಫ್ರಾನ್ಸಿಸ್ ಡ್ರೇಕ್ಗೆ ಮೆಜೆಲನ್ ಸ್ಟ್ರೈಟ್ ಇದೆ ಅಂತ ಗೊತ್ತಿತ್ತು. ಅದಕ್ಕೆ ಫ್ರಾನ್ಸಿಸ್ ಡ್ರೇಕ್ ಏನ್ ಮಾಡ್ತಾನೆ, ಮೆಜೆಲನ್ ಸ್ಟ್ರೈಟ್ಗೆ ಬರ್ತಾನೆ. ಬಂದ್ಬಿಟ್ಟು ಮೆಜೆಲನ್ ಸ್ಟ್ರೈಟ್ ಹೇಳಿದ್ನಲ್ಲ 400 ಮೈಲಿ, ಅದನ್ನ ಕ್ರಾಸ್ ಮಾಡಿದಾಗ ಏನಾಗುತ್ತೆ, ಅವನು ಸೆಪ್ಟೆಂಬರ್ ತಿಂಗಳಲ್ಲೋ ಏನಾಗ್ತಾನೆ, ತುಂಬಾ ಚಳಿ, ಅದು ದಕ್ಷಿಣ ಭೂಭಾಗ ಅಂತ ಹೇಳೋದಲ್ಲ, ಈಕ್ವೇಟರ್ ಇಂದ ದಕ್ಷಿಣಕ್ಕಿರೋದು. ತುಂಬಾ ಚಳಿಗೆ ಏನಾಗುತ್ತೆ, ಅವನು 3 ಹಡಗಲ್ಲಿ ಇರ್ತಾನೆ. 3 ಹಡಗುನು ಗಾಳಿಗೆ ಮತ್ತೆ ಚಳಿಗೆ ದಕ್ಷಿಣದ ಕಡೆಗೆ ಕರ್ಕೊಂಡು ಹೋಗುತ್ತೆ, ಅಂದ್ರೆ ಅಂಟಾರ್ಟಿಕಾ ಕಡೆ ಕರ್ಕೊಂಡು ಹೋಗುತ್ತೆ. ಆವಾಗ ಅದು ಎಳ್ಕೊಂಡು ಹೋದಂಗೆ ಅವನಿಗೆ ಗೊತ್ತಾಗುತ್ತೆ, ಓ ನಾವು ಟೆರಾ ಆಸ್ಟ್ರೇಲಿಯಾ ಅಂತ ಅನ್ಕೊಂಡಲ್ಲ, ಆ ಭೂಭಾಗ ಇಲ್ವೇ ಇಲ್ಲ, ಇದೆಲ್ಲ ಕಡೆನೂ ಬರೀ ನೀರಿದೆ ಅಂತ ಅನ್ಬಿಟ್ಟು. ಅದಕ್ಕೇನೆ ಇವತ್ತು ನೀವು ಭೂಗೋಳದಲ್ಲಿ ನೋಡಿದ್ರೆ ಡ್ರೇಕ್ ಪ್ಯಾಸೇಜ್ ಅಂತೀವಿ. ಉಸ್ವಾಯ, ರೈಟ್? ಉಶ್ವಾಯ ಅಂತ ಒಂದು ಅರ್ಜೆಂಟೀನಾದಲ್ಲಿ ಒಂದು ಊರಿದೆ. ಊರು ಅಂದ್ರೆ 85 ಸಾವಿರ, ಅದು ನಗರ ಅಲ್ಲ, 85 ಸಾವಿರ ಜನಸಂಖ್ಯೆ ಇರೋದು. ಅದರ ದಕ್ಷಿಣಕ್ಕೆ ಬೀಗಲ್ ಚಾನಲ್ ಅಂತ, ಕೇಪ್ ಹಾರ್ನ್ ಅಂತ ಚಿಲೆದು ಒಂದು ಭಾಗ ಇದೆ. ಅದರ ದಕ್ಷಿಣಕ್ಕೆ ಡ್ರೇಕ್ ಪ್ಯಾಸೇಜ್ ಅಂತಿದೆ. ಸೊ ಟೆರಾ ಆಸ್ಟ್ರೇಲಿಯಾ ಅನ್ನೋದು ಇಲ್ಲ, ಅಲ್ಲೆಲ್ಲ ಬರೀ ನೀರಿದೆ. ಆ ಜಾಗ ಡ್ರೇಕ್ ಪ್ಯಾಸೇಜ್. ಈವನ್ ಟುಡೇ ಇವತ್ತಿಗೂ ಕೂಡ ಅದಕ್ಕೆ ಡ್ರೇಕ್ ಪ್ಯಾಸೇಜ್ ಅಂತ ಹೆಸರಿಟ್ಟಿದೆ. ಅದು ಟೆರಾ ಆಸ್ಟ್ರೇಲಿಯಾದ ಕತೆ. ಸರ್, ಸ್ಯಾಕ್ಸ್ಟೆಂಟ್ ಅಂದ್ರೆ ಏನು? ಇದು ನಾವಿಕರಿಗೆ ಹೇಗೆ ನೆರವಾಗುತ್ತದೆ? ಅದಕ್ಕೆ ಮುಂಚೆ, ಸ್ಯಾಕ್ಸ್ಟನ್ ಮುಂಚೆ ನಾನು 2 ನಮ್ಮ ಮೇಷ್ಟ್ರ ಹೆಸರು ಹೇಳಬೇಕಾಗಿತ್ತು. ನಮಗೆ 9ನೇ ಕ್ಲಾಸ್ನಲ್ಲಿ ಈ ನಾವಿಕರು, ವಾಸ್ಕೋ ಡ ಗಾಮ, ಕೊಲಂಬಸ್ಸು, ಫರ್ಡಿನೆಂಡ್ ಮೆಜೆಲನ್ ಎಲ್ಲ ಪ್ರಯಾಣ ಮಾಡೋರು. ನಮಗೆ ಒಬ್ಬರು ಮೇಷ್ಟ್ರಿದ್ರು, ಹಿಸ್ಟ್ರಿ, ಚರಿತ್ರೆ ಮೇಷ್ಟ್ರು, PV ಅಂತ ಅವ್ರ ಹೆಸರು. ಆ್ಯಕ್ಚುಲಿ ಅವ್ರು ಪೂರ್ತಿ BMPV, ಅವರು PV ಅಂತ ಪೋಲಿ ವಿಠಲ್ ಅಂತಿದ್ವಿ ನಾವು ರೇಖಿಸೋದಕ್ಕೋಸ್ಕರ. ಅವರು ಪುರಂದರ ವಿಠಲ್, ಅಥವಾ ನಮ್ಮ ಫ್ರೆಂಡು ಕರೆಕ್ಟ್ ಮಾಡಿದ ಅದನ್ನು ಪುರಂದರ ವಿಠಲ್ ಅಂತ. ಅವರು ಪಾಠ ಮಾಡುವಾಗ, ಈ ನಾವಿಕರ ಬಗ್ಗೆ ಎಲ್ಲ ಮಾಡುವಾಗ, ನನ್ನ ಹೆಸರು ಅವ್ರಿಗೆ ಗೊತ್ತಿತ್ತು, ಚೆನ್ನಾಗಿ ಗೊತ್ತಿತ್ತು. ಕೇಳೋರು, ಈ ಥರ ಫರ್ಡಿನೆಂಡ್ ಮೆಜೆಲನ್ನು ಅಥವಾ ಕೊಲಂಬಸ್ಸು
ಅಥವಾ ಇವನ್ ವಾಸ್ಕೋ ಡ ಗಾಮ ದಿಕ್ಕು ಗಿಕ್ಕು ಏನು ಗೊತ್ತಿಲ್ಲದೇನೆ ಯಾವುದೋ ದಿಕ್ಕಿನಲ್ಲಿ ಭೂಮಿ ಚಪ್ಪಟ್ಟೆ ಆಗಿದೆ ಅಂದ್ಕೊಂಡು ಭೂಮಿ ತುದಿಗೆ ಹೋಗಿದೆ ಬೀಳ್ಬೋದು ಅಂತ ಇದ್ರೂ ಕೂಡ ಒಂದು ದಿಕ್ಕಿನಲ್ಲಿ ಪ್ರಯಾಣ ಮಾಡ್ತಿದ್ರಲ್ಲ, ಅವ್ರಿಗೆ ಎಷ್ಟು ಗಟ್ಟಿ ಪಿಂಡ ಇರಬೇಕು ಅಲ್ವೇ ಶಶಿಕುಮಾರ್ ಅನ್ನೋರು. ನನಗೆ ನಾನು ಕಡೆ ಬೆಂಚಲ್ಲಿ ಕೂತ್ಕೋತಾ ಇದ್ದೆ ಅಂದ್ರೂ ಅವ್ರಿಗೆ ನನ್ನ ಹೆಸರು ಚೆನ್ನಾಗಿ ಗೊತ್ತಿತ್ತು. ಅವರು ನನಗೆ ಸ್ಫೂರ್ತಿ, ಚರಿತ್ರೆ, ಇತಿಹಾಸದ ಬಗ್ಗೆ ಸ್ಫೂರ್ತಿ ಕೊಟ್ಟವರು ಪಿ ವಿ ಮೇಷ್ಟ್ರು. ಈವನ್ ಜನಗಣ ಮನನ 1905ರಲ್ಲಿ ರವೀಂದ್ರನಾಥ ಟಾಗೂರ್ ಬರೆದಿದ್ದು ಕಿಂಗ್ ಜಾರ್ಜ್ ಫಿಫ್ತ್, ಐ ಥಿಂಕ್ ಸೊ, ಕಿಂಗ್ ಜಾರ್ಜ್ ವಿಸಿಟ್ಗೋಸ್ಕರ ಬರೆದಿದ್ದು ಭಾರತ ಭಾಗ್ಯವಿಧಾತ. ಆದರೆ ಅವರು ನನಗೆ ಅಥವಾ ನನ್ನ ಸಹಪಾಠಿಗಳಿಗೆ ಅಥವಾ ನನ್ನ ಸ್ನೇಹಿತರಿಗೆ ಪಾಠ ಮಾಡುವಾಗ ಜನಗಣಮನ ಬಗ್ಗೆ ಹೇಳಿದಾಗ ಅದನ್ನ ರವೀಂದ್ರನಾಥ ಟಾಗೂರು ಆಸ್ ಇಫ್ he has written exclusively for independent India and nothing to do with the King George actually. ಅಷ್ಟು ಚೆನ್ನಾಗಿ ಜನಗಣಮನನ ಅವರು ಎಕ್ಸ್ಪ್ಲೈನ್ ಮಾಡೋರು. ಜನಗಣಮನ ಅಧಿನಾಯಕ ಜಯ ಭಾರತ ಭಾಗ್ಯವಿಧಾತ. ಭಾರತ ದೇಶದ ಮನಸ್ಸನ್ನ ಜನಗಣಮನ ಅಧಿನಾಯಕ, ಭಾರತ ದೇಶದ ಮನಸ್ಸು, ಎಲ್ಲ ಜನತೆಯ ಮನಸ್ಸನ್ನ ಅಧಿನಾಯಕನಾದ ನಿನಗೆ ಜಯ, ನೀನು ದೇವ, ನಿನಗೆ ಜಯ. ಅವರು ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು. ನೀವು ಅದನ್ನು ನನ್ನ ಫರ್ಡಿನೆಂಡ್ ಮೆಜೆಲನ್ ವಿಚಾರ ಹೇಳಕ್ಕೆ ಮುಂಚೆ ಹೇಳಬೇಕಾಗಿತ್ತು, ಬಟ್ ಹೇಳಲಿಲ್ಲ. ಬಟ್ ಈಗ ಹೇಳ್ತಾ ಇದ್ದೀನಿ. ಐ ಥಿಂಕ್ ಈಸ್ ನೋ ಮೋರ್ ಪಿ ವಿ ಮೇಷ್ಟ್ರು, ಬಟ್ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಹಿಮ್. ಅಂಡ್ ದಿ ಸೆಕೆಂಡ್ ಒನ್ ಈಸ್ ಯು ಆಸ್ಕ್ಡ್ ಅಬೌಟ್ ಸ್ಯಾಕ್ಸ್ಟನ್. ನಮ್ಮ ಇದರಲ್ಲಿ ನಾನು ಸಿವಿಲ್ ಇಂಜಿನಿಯರು, 8 ಸೆಮಿಸ್ಟರು ನಾನು ಸರ್ವೆ ಬಗ್ಗೆ ಓದಬೇಕಾಗಿತ್ತು. ಈವನ್ ಒಂದು ಪ್ರಾಜೆಕ್ಟ್ ಕೂಡ ಮಾಡಬೇಕಾಗಿತ್ತು 10th ಸೆಮಿಸ್ಟರ್ನಲ್ಲಿ ಸರ್ವೆ ಬಗ್ಗೆ. ಈ ಎಂ ಡಿ ಪ್ರಸಾದ್ ಅಂತ ಮೇಷ್ಟ್ರು ನಮಗೆ ಸ್ಯಾಕ್ಸ್ಟನ್, ಅವ್ರ ಹತ್ರ ಬ್ರಾಸ್ ತಂದಿತ್ತು. ಸುಮಾರು ಅದೊಂದು ನನ್ನ ಪ್ರಕಾರ ಒಂದು 8 ಇಂಚ್ ಇತ್ತು. ಆವಾಗ ನಮಗೆ ಹೇಳ್ಕೊಟ್ಟಿದ್ರು. ಬಟ್ ಇದನ್ನ 500 ವರ್ಷಗಳಿಂದ ಉಪಯೋಗಿಸ್ತಾ ಇದ್ರು. ನಮ್ಗೆ ಅದನ್ನು ತೋರಿಸಿದ್ರು. ಬಟ್ ಫರ್ಡಿನೆಂಡ್ ಮೆಜೆಲನ್ ಹತ್ರ ಒಂದು ದೊಡ್ಡದು ಸ್ಯಾಕ್ಸ್ಟನ್, ಅದರ ಫೋಟೋ ಇದೆ, ದಯವಿಟ್ಟು ತಾವು ನೋಡಬೇಕು. ಎಲ್ಲರೂ ನನ್ನ ಫೋಟೋಗಳು ವಿಡಿಯೋಗಳು ಹಾಕಿದಾಗ ವಿಡಿಯೋದಲ್ಲೂ ಇದೆ. ಅದು ಸುಮಾರು 2 ಅಡಿ ಇತ್ತು ಆಕ್ಚುಲಿ ಸ್ಯಾಕ್ಸ್ಟನ್ ಏನಪ್ಪ ಮಾಡುತ್ತೆ ಅಂದರೆ, ಅವರು ಸೂರ್ಯನ ನೋಡೋರು. ಆ ಒಂದು ಇದಿತ್ತು, ರಂಧ್ರದ ಮೂಲಕ ಸೂರ್ಯನ ನೋಡೋದು. ಆ ಸೂರ್ಯನ ನೋಡಿದಾಗ ಒಂದು ಆಂಗಲ್ ತೋರಿಸುತ್ತೆ, ಕೆಳಗಡೆ ಒಂದು ಆಂಗಲ್ ತೋರಿಸುತ್ತೆ. So 29 degrees, 30 degrees, 32 degrees, whatever it is, it shows an angle. It's a basic geometry. The angle to the sun that you view through the Saxton ಮೂಲಕ ನೋಡಿದ್ದು ಸೂರ್ಯನದು ಎಷ್ಟು ಡಿಗ್ರಿ ಇದೆ, ಡಿಗ್ರೀಸ್ ಏನು ಮೆಷರ್ ಮಾಡ್ತೀರಾ, ಅದ್ರ ಮೇಲೆ ನೀವು ಯಾವ ಲ್ಯಾಟಿಟ್ಯೂಡಲ್ಲಿ ಇದ್ದೀರಾ ಅಥವಾ ಯಾವ ಲಾಂಜಿಟ್ಯೂಡಿನಲ್ಲಿ ಇದ್ದೀರಾ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೋದಾಗಿತ್ತು. ಅದು ನಾವಿಕರಿಗೆ ಯಾವಾಗಲೂ ಸಹಾಯ ಮಾಡ್ತಾ ಇತ್ತು ಎಲ್ಲಿದ್ದೀವಿ ಅಂದ್ಬಿಟ್ಟು. ಆದರೆ ಒಂದೇ ಒಂದು ತೊಂದರೆ ಏನಾಯ್ತು ಅಂದರೆ, ಅವರು ಸೂರ್ಯನ ಕಂಟಿನ್ಯೂಸ್ ಆಗಿ ಆ ದುರ್ಬೀನ್ ಮೂಲಕ ನೋಡ್ತಾ ಇದ್ದಿದ್ರಿಂದ ಆ ಅಲ್ಟ್ರಾ ವೈಲೆಟ್ ಫಿಲ್ಟರ್ ಇರಲಿಲ್ಲ ಆವತ್ತಿನ ದಿನದಲ್ಲಿ. ಅದಕ್ಕೆ ಎಲ್ಲರಿಗೂ ಒಂದು ಕಣ್ಣು ಹೊರಟೋಗ್ಬಿಟ್ಟಿರೋದು. ನೀವು ನಾವಿಕರು ನೋಡಿದ್ರೆ ಒಂದು ಕಣ್ಣಿಗೆ, ಎಡಗಣ್ಣಿಗೆ ಅಥವಾ ಬಲಗಣ್ಣಿಗೆ ಒಂದು ಪ್ಯಾಚ್ ಹಾಕೊಂಡಿರೋರು. ಯಾಕೆ ಅಂತಂದ್ರೆ ಅವರು ಸೂರ್ಯನ ನೋಡಿ ಅವರ ಲ್ಯಾಟಿಟ್ಯೂಡು, ಲಾಂಜಿಟ್ಯೂಡು, ಅವ್ರ ಲೊಕೇಶನ್, ವಾಟ್ ಪಾರ್ಟ್ ಆಫ್ ಅರ್ತ್ ದೇ ಆರ್ ಇನ್ ವೆನ್ ದೇ ಆರ್ ಟ್ರಾವೆಲಿಂಗ್ ಅನ್ನಕ್ಕೆ. ಅದರಿಂದ ಏನಾಗಿತ್ತು ಅಂದರೆ ಕಣ್ಗಳು ಹೊರಟೋಗ್ತಾ ಇತ್ತು. ಈಗ ಎನಿವೆ, ಟು ರೆಡ್ಯೂಸ್ ದ ಅಲ್ಟ್ರಾವೈಲೆಟ್ ಲೈಟ್ ವಿ ಯೂಸ್ ಲೈಕ್ 4 ಡಿಫ್ರೆಂಟ್ ಲೆನ್ಸಸ್. ಅದಕ್ಕೇನೆ ನಾನು ಸೂರ್ಯನ ಸ್ಯಾಕ್ಸ್ಟನ್ನಲ್ಲಿ ಇವತ್ತು ನೋಡಿದ್ರೆ ಹಸಿರು ಬಣ್ಣದಲ್ಲಿ ಕಾಣ್ತಾನೆ, ಅಥವಾ ನಾನು ಯೂಸ್ ಮಾಡಿದ ಲೆನ್ಸು ಪ್ರಾಬಬಲಿ. ಸೊ ಸ್ಯಾಕ್ಸ್ಟನ್ ವಾಸ್ ಅನ್ ಇನ್ಸ್ಟ್ರೂಮೆಂಟ್ ವಿಚ್ ಇಸ್ ಮೆಂಟ್ ಫಾರ್ ಲೊಕೇಟಿಂಗ್ ದಿ ಶಿಪ್ ಇನ್ ರಿಲೇಷನ್ ಟು ದ ಟೋಟಲ್ ಅರ್ತ್ ಆರ್ ಇನ್ ರಿಲೇಷನ್ ಟು their origin, ಅಂದ್ರೆ ಸ್ಪೇನ್ ಅಥವಾ ಪೋರ್ಚುಗೀಸ್ ಅಥವಾ ವಾಟ್ ಎವರ್ ದೇರ್ ಆರಿಜಿನ್ ಈಸ್. ಅದು ಸ್ಯಾಕ್ಸ್ಟನ್. ಸೊ ಅಗೇನ್ ಐ ಆಮ್ ಥ್ಯಾಂಕ್ಫುಲ್ ಟು ಎಂ ಡಿ ಪ್ರಸಾದ್ ಫಾರ್ ಟೀಚಿಂಗ್ ಮೀ ಹೌ ಟು ಯೂಸ್ ಸ್ಯಾಕ್ಸ್ಟನ್ ವೆನ್ ಐ ವಾಸ್ ಎ ಸ್ಟೂಡೆಂಟ್. ಸರ್, ಚಿಲಿಯಲ್ಲಿರುವ ಮಾರ್ತಾ ದ್ವೀಪದ ವಿಶೇಷತೆ ಏನು? ಓಕೆ, ಇದು ನಾನು ಮ್ಯಾಪಲ್ಲಿ ನೋಡಬೇಕು, ಮರ್ತೋಗ್ಬಿಟ್ಟಿದೆ. ಇದು ಪುಂತ ಎರಿನಾಸ್ನಿಂದ
ದಕ್ಷಿಣಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ದಕ್ಷಿಣ ಮತ್ತು ಪೂರ್ವ ದಿಕ್ಕಿಗೆ, ದಕ್ಷಿಣ ಮತ್ತು ಸ್ವಲ್ಪ ಪೂರ್ವ ದಿಕ್ಕಿಗಿದೆ ಅನಿಸುತ್ತೆ. ನಾನು 53 ದೇಶ ನೋಡಿದ್ದೀನಿ. ಒಟ್ಟಿಗೆ ನಾನು 500 ಪ್ರಾಣಿ ನೋಡಿದ್ದೀನಿ. ಆಫ್ರಿಕಾದಲ್ಲಿ, ರಿಪಬ್ಲಿಕ್ ಆಫ್ ಸೌತ್ ಆಫ್ರಿಕಾಲಿದ್ದಾಗ ನಾನು ನನ್ನ ಹೆಂಡತಿ 500 ಕೋಣ ನಮ್ಮ ರಸ್ತೆ ತಡೆದ್ಬಿಡ್ತು. ನಾವು ಇನ್ನೊಂದು ಜಾಗಕ್ಕೆ ಹೋಗ್ಬೇಕಾಯ್ತು, ನಮ್ಮ ರಸ್ತೆ ಮಧ್ಯ ಬಂದು ನಿಂತ್ಕೊಂಡ್ಬಿಡ್ತು. ನಮಗೆ ಹೆದರಿಕೆ, ಮುಂದಕ್ಕೆ ಹೋಗಿ ಹೆದರಿಕೆ, ರಿವರ್ಸ್ ಮಾಡ್ಕೊತಾನೆ. ಪ್ರತಿ ಸತಿ ಒಂದು ಕೋಣ ನಮ್ಮ ಕಾರ್ ನೋಡಿದ್ರು ನಾನು ಹಿಂದಕ್ಕೆ ಹೋಗ್ತಾನೆ. ಒಟ್ಟಿಗೆ ನಾನು ನೋಡಿರ್ತಕ್ಕಂಥದ್ದು ಪ್ರಾಣಿ 500 ಪ್ರಾಣಿ ಸೌತ್ ಆಫ್ರಿಕಾದಲ್ಲಿ. ಈ ಮಾಲ್ತಾ ದ್ವೀಪ ಒಂದು ಐಲ್ಯಾಂಡ್. ಈ ಐಲ್ಯಾಂಡ್ಗೆ ಇದು ಮಕ್ಕಳು ಮಾಡ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು ಫರ್ ಸೀಲ್ಸ್ ಅಂತ ಬರುತ್ತೆ. ನೀವು ಸೀಲ್ಸು, ವಡೇಲ್ ಸೀಲ್ ಅಂತ ಕೇಳಿರ್ಬೋದು, ಎಲಿಫೆಂಟ್ ಸೀಲ್ ಅಂತ ಕೇಳಿರ್ಬೋದು, ಫರ್ ಸೀಲ್ ಅಂತ ಕೇಳಿರ್ಬೋದು, ರೈಟ್, ಲೆಪರ್ಡ್ ಸೀಲ್ ಅಂತ ಕೇಳಿರ್ಬೋದು. ಇಲ್ಲಿ ಫರ್ ಸೀಲ್ಗಳು 1500 ಫರ್ ಸೀಲ್ಗಳು ಬರುತ್ತೆ. ಈ ಒಂದು ಚಿಕ್ಕ ದ್ವೀಪಕ್ಕೆ ಸುಮಾರು ನನ್ನ ಎಸ್ಟಿಮೇಟ್ ಪ್ರಕಾರ 1-1.5 ಕಿಲೋಮೀಟರ್ ಲೆಂತಲ್ಲಿ ನೀವು 1500 ಪ್ರಾಣಿಗಳನ್ನ ನೋಡ್ತೀರಾ ಇಲ್ಲಿ. ಈಗೇನು ಈ ಫರ್ ಸೀಲ್ಗೆ ಬೇರೆ ಸೀಲ್ಗಳಿಗೆ ವ್ಯತ್ಯಾಸ ಏನು ಅಂದರೆ, ಬೇರೆ ಸೀಲ್ಗಳು ಅವು ತಮ್ಮನ್ನ ರಕ್ಷಿಸ್ಕೊಳ್ಳೋಕ್ಕೆ ಚಳಿಯಿಂದ ಫ್ಯಾಟ್, ಕೊಬ್ಬಿನ ಅಂಶದಿಂದ ದೇಹ ಬೆಳೆಸ್ಕೊಂಡಿರುತ್ತೆ. ಆ ಕೊಬ್ಬು ಅವನ ಚಳಿಯಿಂದ ತಡೆಯುತ್ತೆ. ಆದರೆ ಈ ಫರ್ ಸೀಲ್ಗಳು ಏನು ಮಾಡುತ್ತೆ, ಫರ್ ಇವಾಗ ನಿಮಗೆ ಇದು ಕುರಿ ಮೇಲ್ಗಡೆ ಇರುತ್ತಲ್ಲ, ಅದೇ ಥರ ಇದು ಬೆಳೆಸ್ಕೊಳುತ್ತೆ, ಮೈ ಮೇಲೆ ಕೂದಲು ಬೆಳೆಸ್ಕೊಳುತ್ತೆ. ಆ ಕೂದಲಿಂದ ಇವು ಚಳಿನ ತಡ್ಕೊಳುತ್ತೆ. ಆ್ಯಕ್ಚುಲಿ ಈ ಫರ್ ಸೀಲ್ಗಳು ಇವಾಗ ಗಂಡು ಫರ್ ಸೀಲು ಇವಾಗ 150 kg ಇತ್ತು ಅಂತ ಇಟ್ಕೊಳ್ಳೋಣ. ಪೌಂಡೋ ಕೆಜಿನೋ ಸ್ವಲ್ಪ ಕನ್ಫ್ಯೂಷನ್ ಇದೆ. ವೆರಸ್ ಹೆಣ್ಣು ಸೀಲ್ಗಳು ಬರೀ 75 kg ಇರುತ್ತೆ, ಅಥವಾ 75 ಪೌಂಡ್. ಐ ಥಿಂಕ್ ಸೊ ಪೌಂಡ್ ಈಸ್ ಬೆಟರ್. ಹೆಣ್ಣು ಸೀಲ್ಗಳು 75 ಪೌಂಡ್ ಇರುತ್ತೆ, ಗಂಡು ಸೀಲ್ಗಳು 105 ಪೌಂಡ್ ಇರುತ್ತೆ. ಸೊ ಈ ಗಂಡು ಸೀಲ್ಗಳು, ಒಂದೊಂದು ಗಂಡು ಸೀಲ್ಗಳು 15ರಿಂದ 20 ಹುಡುಗಿರು, ಹರೇಮ್ ಅಂತ ಏನಂತೀರ, 15ರಿಂದ 20 ಹುಡುಗಿಯರ ಜೊತೆ ಇರುತ್ತದೆ. ಸೊ ದೇ ಆಲ್ ಕಮ್ ಹಿಯರ್ to breed, right, to have SEX, whatever you want to call it as, and to breed and idu. So ಇದು ನೀವು ದಯವಿಟ್ಟು ನನ್ನ ವಿಡಿಯೋಗಳು ನೋಡಬೇಕು. ಮತ್ತೆ ಹೇಳ್ದಂಗೆ 1500 ಪ್ರಾಣಿ ಸುಮಾರು 1-1.5 ಕಿಲೋಮೀಟರ್ ದೂರದಲ್ಲಿ ಒಂದು ದ್ವೀಪದ ತೀರದಲ್ಲಿ ಎಲ್ಲ ಒಟ್ಟಿಗೆ ಸೇರ್ಕೊಂಡಿವೆ. ಇದೊಂದು ನನ್ನ 53 ದೇಶದ ಪ್ರಯಾಣದಲ್ಲಿ ಇದೊಂದು ಅತ್ಯದ್ಭುತ ಚಿತ್ರ. ಸರ್, ಅತ್ಯಂತ ಶೀತ ಪ್ರದೇಶದಲ್ಲಿರುವ ಎಲಿಫೆಂಟ್ ಸೀಲ್ ಮತ್ತು ಫರ್ ಸೀಲ್ ನಡುವಿನ ವ್ಯತ್ಯಾಸವೇನು? ಈಗ ಸ್ವಲ್ಪ ಮುಂಚಿನ ಹಿಂದಿನ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಾಗ ಹೇಳಿದೆ, ಇದು ಫರ್ ಸೀಲು ತನ್ನನ್ನು ರಕ್ಷಿಸ್ಕೊಳ್ಳೋಕ್ಕೆ ಚಳಿಯಿಂದ ಅದರ ಮೇಲೆ ಉಲ್ ಅಥವಾ ಕೂದಲಿದೆ. ಇದು ಎಲಿಫೆಂಟ್ ಸೀಲು ತನ್ನನ್ನು ರಕ್ಷಿಸ್ಕೊಳ್ಳೋಕ್ಕೆ ಅದು ಕೊಬ್ಬಿನಾಂಶದಿಂದ, ದೇಹದಲ್ಲಿ ಕೊಬ್ಬಿನಾಂಶದಿಂದ ರಕ್ಷಿಸ್ಕೊಳುತ್ತೆ. ಆದರೆ ಒಂದು ವ್ಯತ್ಯಾಸ ಅಥವಾ ಮೇಜರ್ ವ್ಯತ್ಯಾಸ ಹೇಳ್ದಂಗೆ, ಈ ಫರ್ ಸೀಲ್ಗೆ 15ರಿಂದ 20 ಸಂಗಾತಿಗಳಿರ್ತಾರೆ. ಒಂದು ಗಂಡಿಗೆ 15ರಿಂದ 20 ಹೆಣ್ಣು ಸಂಗಾತಿಗಳಿರ್ತಾರೆ. ಆದರೆ ಎಲಿಫೆಂಟ್ ಸೀಲ್ಗೆ 100 ಸಂಗಾತಿಗಳಿರ್ತಾರೆ ಅವರ ಹರೇಮ್ನಲ್ಲಿ. ಆಮೇಲೆ ನಾನು ಈಗ ಹೇಳೋದಲ್ಲ, 150 ಪೌಂಡಿಂದ 75 ಪೌಂಡು 150 ಪೌಂಡು ಅಂತನಲ್ಲ, ಇದರಲ್ಲಿ ಇವಾಗ ಇದು ಹೆಣ್ಣು ಎಲಿಫೆಂಟ್ ಸೀಲು 800 ಪೌಂಡ್ ಇದ್ರೆ, ಗಂಡು ಎಲಿಫೆಂಟ್ ಸೀಲು 8000 ಪೌಂಡ್ ತನಕ ಇರುತ್ತೆ. ಆಲ್ಮೋಸ್ಟ್ 1ರಿಂದ 10 ರೇಷಿಯೋ. ಈ ಫರ್ ಸೀಲಲ್ಲಿ 1ರಿಂದ 2 ರೇಷಿಯೋ ತೂಕದಲ್ಲಿ, ಇದರಲ್ಲಿ ಎಲಿಫೆಂಟ್ ಸೀಲಲ್ಲಿ 1ರಿಂದ 10. ಜೊತೆಗೆ ಅದಕ್ಕೆ 100 ಹೆಣ್ಣಿರುತ್ತೆ. ಒಂದು ಗಂಡು ಎಲಿಫೆಂಟ್ ಸೀಲ್ಗೆ
100 ಹೆಣ್ಣಿರುತ್ತೆ. ಬಟ್ ಇದು ಒಂದು ಬಯಾಲಜಿಕಲ್ ಥಿಂಗ್, ಬಟ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಈ 8,000 ಪೌಂಡ್ ಇರ್ತಕ್ಕಂಥ ಒಂದು ಗಂಡಸೀಲು ಇನ್ನೊಂದು ಗಂಡಸೀಲು 8,000 ಪೌಂಡ್ ಇರೋ ಜೊತೆ ಹೊಡೆದಾಡುತ್ತೆ. ಯಾವುದಕ್ಕೆ? ಈ ಹರೇಮ್ ನಂದು, ಈ ಹರೇಮ್ ನಂದು ನಂದು ಅಂತ ಅಂದ್ಬಿಟ್ಟು ಅದು ಹೊಡೆದಾಡುವಾಗ ರಕ್ತ ಎಲ್ಲಾನು ಬರುತ್ತೆ. ಇವಾಗ ಒಂದು ಗಂಡು ಸೋತ್ಕೊಳುತ್ತೆ, ಒಂದು ಗಂಡು ಗೆಲ್ಲುತ್ತೆ. ಆ ಗೆದ್ದಿದ್ದ ಗಂಡು ಆ 100 ಹೆಣ್ಣು ಸಂಗಾತಿಗಳ ಜೊತೆ ಇರುತ್ತೆ. ಈ ಒಂದು ಸೋತ ಇದಿರುತ್ತಲ್ಲ ಎಲಿಫೆಂಟ್ ಸೀಲು, ಅದು ಎಲ್ಲೂ ಹೊರಟೋಗಲ್ಲ. ಅದು ಸೋತಿರೋದು ಗಂಡು ಸೀಲು 8,000 ಪೌಂಡು. ಅದು ಇಟ್ ಆಕ್ಟ್ಸ್ ಎಸ್ ಎ ಸೆಕ್ಯೂರಿಟಿ ಗಾರ್ಡ್ ಫಾರ್ ದ ಸೀಲ್ ದಟ್ ಒನ್ ದ ಕಂಟೆಸ್ಟ್. ಇಟ್ ಈಸ್ ಫನಿ, ಬಟ್ ಲುಕ್ ಎಟ್ ದ ರಿಯಾಲಿಟಿ. ಅದೇನ್ ಮಾಡುತ್ತೆ, ಅಲ್ಲೇ ಕಡಲ್ ತೀರದ ಹತ್ರ ಇದ್ಕೊಂಡು ಆ ಗಂಡಸೀಲು ಗೆದ್ದ ಗಂಡಸೀಲನ್ನ ಪ್ರೊಟೆಕ್ಟ್ ಮಾಡುತ್ತೆ. ಯಾಕಪ್ಪ ಮಾಡುತ್ತೆ ಅಂದ್ರೆ, ಈ ಹರೇಮ್ನಲ್ಲಿ 100 ಹೆಣ್ಣು ಸಂಗಾತಿ ಇದ್ದಾಗ ಅದು ನಿದ್ದೆ ಮಾಡ್ತಾ ಇರ್ಬೋದು ಯಾವುದೋ ಒಂದು ಟೈಮ್ನಲ್ಲಿ, ಯಾವುದೋ ಗೆದ್ದ ಗಂಡಸೀಲು, ಅಥವಾ ಅದು ಎಲ್ಲೋ ಊಟ ಹುಡುಕೊಂಡಕ್ಕೆ ಹೋಗ್ಬಿಟ್ಟಿರ್ಬೋದು, ಅಥವಾ ಇನ್ನೆಲ್ಲೋ ಅದ್ರ ಕಾನ್ಸಂಟ್ರೇಷನ್ ಇರುತ್ತೆ. ಆವಾಗ ಈ ಸೋತ ಗಂಡು ಸೀಲು ರೈಟ್, ಯಾವಾಗ ಅದಕ್ಕೆ ಫೋಕಸ್ ಇರೋದಿಲ್ಲ ಈ ಗೆದ್ದ ಗಂಡಸಿಗೆ, ಆವಾಗ ಇದಕ್ಕೂ ಕೂಡ ಆ 100 ಹೆಣ್ಣು ಸಂಗಾತಿ ಜೊತೆ, 100 ಜೊತೆನೂ ಇಲ್ಲದೆ ಇದ್ರು ಸ್ವಲ್ಪ ಸಂಗಾತಿ ಜೊತೆ ಸ್ವಲ್ಪ ಚಾನ್ಸ್ ಸಿಗುತ್ತೆ. ಅದಕ್ಕೋಸ್ಕರ ಸೋತಿದ್ರು ಕೂಡ ಅದು ಗಂಡು ಗೆದ್ದ ಗಂಡಸಿಗೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತೆ. ಸರ್, ಮೆಕ್ಡಾನಲ್ ಐಲ್ಯಾಂಡ್ ಎಲ್ಲಿದೆ ಮತ್ತು ಇದರ ವಿಶೇಷತೆ ಏನು? ಮೆಕ್ಡನಲ್ ಐಲ್ಯಾಂಡ್ ಈಗ ಮಾರ್ತಾ ಐಲ್ಯಾಂಡ್ ಅಂತ ಹೇಳಿದ್ನಲ್ಲ, ಅದರಿಂದ ಒಂದು 10 ಕಿಲೋಮೀಟರ್ ಪಕ್ಕನೇ ಇದೆ, ತುಂಬಾ ದೂರ ಇಲ್ಲ. ಒಂದು ಐಲ್ಯಾಂಡ್ ಇಂದ ಇನ್ನೊಂದು ಐಲ್ಯಾಂಡ್ ನೋಡ್ಬೋದು ನೀವು. ಈ ಮೆಕ್ಡನಲ್ ಐಲ್ಯಾಂಡ್ ಅಲ್ಲಿ ಬೇಕಾದಷ್ಟು ಪೆಂಗ್ವಿನ್ಗಳಿದೆ. ನಿಮಗೆ ಗೊತ್ತಿರೋಂಗೆ ಎಂಪರರ್ ಪೆಂಗ್ವಿನ್ ಇದೆ, ಕಿಂಗ್ ಪೆಂಗ್ವಿನ್ ಇದೆ, ಅಡಿಲೇಡ್ ಪೆಂಗ್ವಿನ್ ಇದೆ, ಚಿನ್ ಸ್ಟ್ರಾಪ್ ಪೆಂಗ್ವಿನ್ ಇದೆ, ಜೆಂಟು ಪೆಂಗ್ವಿನ್ ಇದೆ. ಇಲ್ಲಿಗೆ ಈ ಮೆಕ್ಡನಲ್ ಐಲ್ಯಾಂಡ್ಗೆ ಮೆಜೆಲನ್ ಪೆಂಗ್ವಿನ್ ಅಂತ, ಈ ಪೆಂಗ್ವಿನ್ ಹೆಸರು ಮೆಜೆಲನ್ ಅಂತ ಇಟ್ಟಿದ್ದಾರೆ. 60,000 ಮೆಜೆಲನ್ ಪೆಂಗ್ವಿನ್ ಜೊತೆ, 60,000 ಜೊತೆ ಅಂದ್ರೆ 60,000 ಗಂಡು, 60,000 ಹೆಣ್ಣು. ಅಕ್ಟೋಬರ್ನಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಬ್ರೆಜಿಲ್ ಇಂದ ಫಸ್ಟ್ 60,000 ಗಂಡು ಪೆಂಗ್ವಿನ್ಗಳು, ಮೆಜೆಲನ್ ಪೆಂಗ್ವಿನ್ಗಳು ಈ ಐಲ್ಯಾಂಡಿಗೆ ಬರುತ್ತೆ. ಐಲ್ಯಾಂಡಿಗೆ ಬಂದ್ಬಿಟ್ಟು ಎಲ್ಲ ಗೂಡೆಲ್ಲ ಸರಿ ಮಾಡುತ್ತೆ. ಒಂದು ಗೂಡು ಕಟ್ಕೊಂಡಿರ್ತಾರೆ, ಬರೋಸ್ ಅಂತ ಇಂದ ನೆಲ ಕೆತ್ಬಿಟ್ಟು ಒಂದು ಗೂಡು ಮಾಡುತ್ತೆ. ಅಲ್ಲಿ ಸುಮಾರು 1-1.5 ತಿಂಗಳಿಗೆ ಆದ್ಮೇಲೆ ಸುಮಾರು ಅದನ್ನ 60,000 ಹೆಣ್ಣುಗಳು ಬರುತ್ತೆ. ಅವಕ್ಕೆಲ್ಲ ಗೊತ್ತಿರುತ್ತೆ ಯಾರು ಅವ್ರ ಗಂಡು ಅಂತ. ಆ 60,000 ಗುಂಪಿನಲ್ಲಿ ಧ್ವನಿಯಿಂದ ಅದು ಅದರ ಗಂಡನ ಹುಡುಕುತ್ತೆ. ಹುಡುಕ್ಬಿಟ್ಟು ದೇ ಮೇಟ್ ಅಂಡ್ ದೇ ಪ್ರೊಡ್ಯೂಸ್ ಎಗ್ಸ್. ಪ್ರತಿ ಪೇರನ್ನು 2 ಎಗ್. ಸೊ 120,000 ಅಡಲ್ಟ್ ಪೆಂಗ್ವಿನ್ ಇದ್ವು, ವಯಸ್ಕರ ಪೆಂಗ್ವಿನ್ಗಳು. ಆ 120,000ಕ್ಕೆ ಒಬ್ಬೊಬ್ಬರಿಗೆ 2 ಮಗು ಅಂದ್ರೆ 120,000 ಮೊಟ್ಟೆ ಇಟ್ವು. ಸೊ ಆ ಮೊಟ್ಟೆ ಹೊಡೆದಿದ್ದು, ನಾವು ಹೋದಾಗ, ನಾನು ಜನವರಿನಲ್ಲಿ ಹೋದಾಗ ಮೊಟ್ಟೆ ಎಲ್ಲ ಹೊಡೆದಿತ್ತು. 2,40,000 ಪೆಂಗ್ವಿನ್ಗಳಿತ್ತು, ಅಂದ್ರೆ ಮಕ್ಕಳು ಮತ್ತೆ ತಂದೆ ತಾಯಿ. ಅದೇ ಜಾಗಕ್ಕೆ ಈ ಒಂದು ಸೀಗಲ್ಸ್ ಬರುತ್ತೆ. ಅವನು ಅಪ್ರಾಕ್ಸಿಮೇಟ್ಲಿ ನನ್ನ ಪ್ರಕಾರ, ನನ್ನ ಇಂಟರ್ಪ್ರಿಟೇಷನ್ ಪ್ರಕಾರ, ಯಾಕಂದ್ರೆ ನಾನು ಈಗ 2 ತಿಂಗಳಿಂದ ಅಲ್ಲೆಲ್ಲ ಓಡಾಡಿದ್ನಲ್ಲ. ಐಲ್ಯಾಂಡ್ ಅಂದ್ರೆ ಒಂದು ಪಾರ್ಕ್ ಮಾಡಿದ್ದಾರೆ, ಅದು ನ್ಯಾಷನಲ್ ಪಾರ್ಕ್. ಆ ಪಾರ್ಕಲ್ಲಿ ಓಡಾಡಬೇಕು. ಎಷ್ಟು ಪೆಂಗ್ವಿನ್ಗಳಿದ್ವೋ ಅಷ್ಟೇ ಸೀಗಲ್ಸ್ ಇತ್ತು. ಪ್ರತಿ ಪೇರ್ ಆಫ್ ಸೀಗಲ್ಲು 2 ಮೊಟ್ಟೆ ಇಟ್ಟಿತ್ತು, 2 ಮರಿಗಳಾಗಿತ್ತು. ಅಂದ್ರೆ ನಮ್ಮನ್ನ ಆ ಐಲ್ಯಾಂಡ್ ನ ಪೂರ್ತಿ ಭಾಗಕ್ಕೆ ಬಿಡಲ್ಲ. ಪ್ರಾಬಬಲಿ 1-10 ಅಥವಾ ಅಬ್ಬಬ್ಬ ಅಂದ್ರೆ 25 ಭಾಗದಷ್ಟು ಬಿಡುವುದು, ಉಳಿದಿದ್ದು ಎಲ್ಲೂ ಬಿಡೋದಿಲ್ಲ ನಮ್ಮನ್ನ. ಬಟ್ ಅಲ್ಲಿ ನೋಡಿದ್ರೆ ಒಟ್ಟು ನಿಮಗೆ ಏಕಕಾಲದಲ್ಲಿ ಸೀಗಲ್ಸ್ ಮತ್ತು ಮೆಜೆಲನ್ ಪೆಂಗ್ವಿನ್ 2 ಸೇರಿಸಿ ಆಲ್ಮೋಸ್ಟ್ ನನ್ನ ಪ್ರಕಾರ 4,80,000 ಹಕ್ಕಿಗಳಿದೆ. ಎಗೇನ್ ಇದೇ ತರ ಪ್ರಪಂಚದ ಬೇರೆ ಯಾವ ಭಾಗದಲ್ಲಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಇದು ಮೆಕ್ಸಿಕನ್ ಬ್ಯಾಟ್ಸ್ ಐ ಹರ್ಡ್ 20 ಮಿಲಿಯನ್ ಒಟ್ಟಿಗೆ ಹೋಗುತ್ತಂತೆ ವೆನ್ ದೇ ಫ್ಲೈ. ರೀಸೆಂಟ್ಲಿ ಹರ್ಡ್ ಅಬೌಟ್ ಇಟ್. ಸೊ ಅದ್ರ ಮುಂದೆ ಇದೇನಿಲ್ಲ. ಬಟ್ ಒಂದೇ ಐಲ್ಯಾಂಡ್ ಅಲ್ಲಿ, ಒಂದೇ ದ್ವೀಪದಲ್ಲಿ
4,80,000 ಹಕ್ಕಿಗಳು ಒಟ್ಟಿಗೆ ಇರೋದು ದೇವರ ಒಂದು ಕಾರ್ಯ ಅಂತ ಅನ್ಕೋತೀನಿ. ಆ್ಯಂಡ್ ದೇ ಆಲ್ ಗೆಟ್ ಅಲಾನ್, ದೇ ಡೆಲಿವರ್, ಆ್ಯಂಡ್ ದೇ ಆಲ್ ಐ ಬಿಲೀವ್ ಸ್ವಿಮ್ ಬ್ಯಾಕ್ ಟು ಬ್ರೆಜಿಲ್. ಸರ್, ಪುಂಟಾ ಅರಿನಾಸ್ ವಿಶ್ವದ ಅತ್ಯಂತ ದಕ್ಷಿಣದ ನಗರ. ಇದನ್ನು ಏಕೆ ನಿರ್ಮಿಸಲಾಯಿತು ಮತ್ತು ಪೋರ್ಟ್ ಬುಲ್ನಿಸ್ ಎಲ್ಲಿದೆ? ನಾನು ಹೇಳ್ದಂಗೆ ಪುಂಟಾ ಅರಿನಾಸು 1,30,30,000 ಜನಸಂಖ್ಯೆ. ಸುಮಾರು ಅಲ್ಲಿ ಹೇಳದಲ್ಲ 1520ನೇ ಇಸ್ವಿನಲ್ಲಿ ಸ್ಥಾಪಿಸಿದ ನಗರ ಅಂತ ಒಂದು ಸೈನ್ ಹಾಕೊಂಡಿದ್ದಾರೆ, ಒಂದು ಬೋರ್ಡ್ ಹಾಕೊಂಡಿದ್ದಾರೆ. ಅಂದರೆ ಅಲ್ಲಿ ನೇಟಿವ್ ಇಂಡಿಯನ್ಸ್ ಎಷ್ಟು ಜನ ಇದ್ರು, ಏನು ಮಾಡಿದ್ರು ಅದ್ರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ ಅಥವಾ ತಿಳ್ಕೊಳ್ಳಿಲ್ಲ ನಾನು ಸಮಯದ ಅಭಾವದಿಂದ. ಆದರೆ ಸುಮಾರು 1800ನೇ ಇಸ್ವಿನಲ್ಲಿ ಇವರು ಸ್ಪ್ಯಾನಿಷು ಮೆಜೆಲನ್ ಸ್ಟ್ರೈಟ್ನ ಕಂಟ್ರೋಲ್ ಮಾಡಬೇಕಾಗಿತ್ತು. ಸೊ ಅವ್ರೇನು ಮಾಡಿದ್ರು, ಒಂದು ಕ್ಲಿಫ್ ಇತ್ತು ಸುಮಾರು ಈಗ ಪುಂಟಾ ಅರಿನಾಸಲ್ಲಿದೆ, ಅದರಿಂದ 60 ಕಿಲೋಮೀಟರ್ ದೂರದಲ್ಲಿ ಮೆಜೆಲನ್ ಸ್ಟ್ರೈಟ್ ಪಕ್ಕ ಒಂದು ಕ್ಲಿಫ್ ಇತ್ತು. ಸರಿ, ಅವ್ರು ಹೇಳಿದ್ರು ಇದನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಅದು ಕ್ಲಿಫ್ ಮೇಲ್ಗಡೆ ಇದ್ದರೆ ನಿಮಗೆ ಕ್ಯಾನನ್ಸಿಂದ ಶೂಟ್ ಮಾಡೋಕ್ಕೆ ಈಸಿ. ಸೊ ಅದಕ್ಕೋಸ್ಕರ ಏನ್ಬಿಟ್ಟು ಕ್ಲಿಫು, ವರ್ಟಿಕಲ್ ಕ್ಲಿಫು, ಈಗ ನನ್ನ ಪ್ರಕಾರ ನಂಗೆ ಗೊತ್ತಿಲ್ಲ, 400-500 ಅಡಿ ಎತ್ತರ ಇರ್ಬೋದೇನೋ, ನನಗೆ ಜ್ಞಾಪಕ ಇಲ್ಲ. ಸರಿ, ಅಲ್ಲಿ ಏನು ಮಾಡಿದ್ರು, ಒಂದು ಫೋರ್ಟ್, ಒಂದು ಕೋಟೆ ಕಟ್ಟಿದ್ರು. ಮರ ಇದಿಲ್ಲ, ಮೊಳೆ ಇಲ್ಲ, ಏನಿಲ್ಲ, ಬರೀ ಬೈ ಜಾಯಿಂಟ್ ಮೆಥಡ್ ಮರ ಎಲ್ಲ ಕಟ್ ಮಾಡಿದ್ರು, ಒಂದು ಕೋಟೆ ಕಟ್ಟಿದ್ರು. ಆ ಕೋಟೆ ಮೇಲ್ಗಡೆ ಒಂದಿಷ್ಟು ಕ್ಯಾನನ್ಸ್ ಎಲ್ಲ ಇಟ್ಟರು. ಸೊ ದಟ್ ಯಾರಾದರೂ ಅವ್ರಿಗೆ ಸುಂಕ ಕೊಡ್ದೇನೆ ಅಥವಾ ಯಾವುದೇ ಹಡಗೋದ್ರೂ ನಿಲ್ಲಿಸ್ಬಿಟ್ಟು ಕೇಳಿದ್ರು, ಏನಕ್ಕೆ ಹೋಗ್ತಾ ಇದ್ರೆ, ಏನೋ ನಮಗೇನು ಸುಂಕ ಕೊಟ್ರಾ ಇಲ್ವಾ ಅಂತಂದ್ಬಿಟ್ಟು. ಬಟ್ ಅಲ್ಲಿದ್ದ ನೇಟಿವ್ ಇಂಡಿಯನ್ಸ್, ರೆಡ್ ಇಂಡಿಯನ್ಸ್ ಏನಂತೀವಿ, ಅವರು ಸ್ವಲ್ಪ ಇವ್ರಿಗೆ ಕಿರಿಕಿರಿ ಮಾಡ್ತಾ ಇದ್ರು ಆ ಫೋರ್ಟ್ ಹತ್ರ. ಇನ್ನೊಂದೇನಿತ್ತು ಅಂದರೆ, ಅವ್ರು ನೀರು ಬೇಕು ಅಂದರೆ ಈ ಫೋರ್ಟ್ಗೆ ಕ್ಲಿಫ್ ಏನೋ ಕರೆಕ್ಟಾಗಿತ್ತು, ಹಡಗುಗಳನ್ನ ಶೂಟ್ ಮಾಡೋಕ್ಕೆ ಕರೆಕ್ಟಾಗಿ ಜಾಗ ಇತ್ತು, ಕ್ಯಾನನ್ನಲ್ಲಿ ಎಲ್ಲ ಸರಿಯಾಗಿತ್ತು. ಆದರೆ ನೀರಿಗೆ ಅವರು 1 ಮೈಲಿ ಹೋಗಬೇಕಾಯ್ತು. ಯಾಕೆಂದರೆ ಉಪ್ಪಿನ ನೀರು ಕುಡಿಯೋಕ್ಕಾಗಲ್ಲ, ಡಿಸ್ಯಾಲಿನೇಷನ್ ಆಗ ಜನಗಳಿಗೆ ಗೊತ್ತಿರಲಿಲ್ಲ. ಸರಿ, 1 ಮೈಲಿ ನೀರಿಗೋಸ್ಕರ 1 ಮೈಲಿ ಹೋಗಬೇಕಾಯ್ತು. ಆವಾಗ ದೇ ಡಿಸೈಡೆಡ್ ಈ ಪುಂಟಾ ಅರಿನಾಸ್ ಅಂತ ಏನಿದೆ, ಅಲ್ಲಿ ನೀರು ಅಂದರೆ ಫ್ರೆಶ್ ವಾಟರ್, ಸಾಫ್ಟ್ ವಾಟರ್, ಸಿಹಿ ನೀರು ಸಮುದ್ರದ ಪಕ್ಕನೇ ಇತ್ತು ಅವರಿಗೆ. ಆವಾಗ ಹೇಳಿದ್ರು, ಈ ಕೋಟೆಯಲ್ಲಿ ಇರೋದು ಬೇಡ, ನೀರಿಗೋಸ್ಕರ ಯಾರು 1 ಮೈಲಿ ಹೋಗ್ತಾರೆ, ಇದು ಸ್ವಲ್ಪ ತಳಭಾಗದಲ್ಲಿದ್ರೂ ಪರವಾಗಿಲ್ಲ, ಕ್ಲಿಫ್ ಮೇಲೆ ಇಲ್ಲದೇ ಇದ್ರೂ ಪರವಾಗಿಲ್ಲ, ಸಿಹಿ ನೀರಿದೆ, ನಮ್ಮ ಕ್ಯಾನನ್ಗಳನ್ನ ಭೂಮಿ ಮೇಲೇನೆ ಇಟ್ಬಿಟ್ಟು ಕ್ಲಿಫಲ್ಲಿ ಇಡದೇ ಇದ್ರು ಅಂದರೆ ಇಲ್ಲೇನೆ ಇದು ಮಾಡೋಣ ಅಂದ್ಬಿಟ್ಟು ಫೋರ್ಟ್ ಬುಲ್ನೆಸ್ಸಿಂದ ಎಲ್ಲ ಜನನೂ ದೇ ಮುಟ್ಟು ಪುಂಟಾ ಅರಿನಾಸ್. ಆ ಪುಂಟಾ ಅರಿನಾಸು ಈಗೇನಿದು 19ನೇ ಶತಮಾನ 1800ನೇ ಇಸ್ವಿನಲ್ಲಿ ಮೂವ್ ಮಾಡಿದ್ದು. ಆವಾಗ ಆ ಒಂದು ಚಿಕ್ಕ ಊರು ಫೋರ್ಟ್ ಬುಲ್ನೆಸ್ ಏನಿತ್ತು, ಆ ಜನಗಳು ಮೂವ್ ಮಾಡಿದ್ದು. ಆ ಜಾಗ ದೊಡ್ಡದಾಗಿ ಇವತ್ತು ಒಂದು ನಗರ ಆಗಿದೆ. ಅದೇ ನಗರ ಇವತ್ತು 1,30,30,000 ಜನಸಂಖ್ಯೆ. ಸರ್, ಇತಿಹಾಸ ಬರೆದಿರೋದು ಶ್ರೀಮಂತರಿಗೆ ಮತ್ತು ಗೆದ್ದವರಿಗೆ ಮಾತ್ರನಾ? ನಾನು ಇನ್ನೊಂದು ಪದ ಹಾಕೋಬೋದು ಅನ್ಸುತ್ತೆ. ಗೆದ್ದವರಿಗೆ ಮತ್ತು ಬಲವಂತರಿಗೆ, ಶ್ರೀಮಂತರಿಗೆ, ಮತ್ತೆ ಇನ್ನೂ ಒಂದು ಪದ ಸೇರಿಸ್ಕೊಂಡು ಯಾರು ದಾಖಲೆ ಮಾಡಿದ್ರೋ ಅವ್ರದ್ದು ಕೂಡ ಇತಿಹಾಸದಲ್ಲಿ ಸೇರ್ಕೊಂಡಿದೆ. ಅಲೆಕ್ಸಾಂಡರ್ ದ ಗ್ರೇಟ್ 2 ಸೆಕ್ರೆಟರಿ, ಇವತ್ತಿಗೂ 2300 ವರ್ಷಗಳ ಹಿಂದೆ ಏನಾಗಿತ್ತು ಅದು ಅವನಿಗೆ 2 ಸೆಕ್ರೆಟರಿಗಳು ಪ್ರತಿದಿನನೂ ಬರೆದ್ರು. ಕೊಲಂಬಸ್ ಅವನು ಸ್ವಂತ ಬರಿತಾ ಇದ್ದ ಡೈರಿನ, ಕೊಲಂಬಸ್ ಫರ್ಡಿನೆಂಡ್ ಮೆಜೆಲನ್. ಸೊ ಒಂದು ದಾಖಲೆ ಮಾಡಿದವರು ಇದೆ. ಈಗ ಅರ್ಥಶಾಸ್ತ್ರ, ಚಾಣಕ್ಯನ ಅರ್ಥಶಾಸ್ತ್ರ ದಾಖಲೆ ಇದೆ ನಮಗೆ, ಅದಕ್ಕೆ ಚಾಣಕ್ಯನ ಜ್ಞಾಪಿಸ್ಕೋತೀವಿ. ಸೊ ಒಂದು ಬಡವರಿಗೆ ಬರ್ದಿಲ್ಲ. ನಂದು ಏನಂದರೆ, ನಾನು ಇನ್ನೊಂದು ವಿಚಾರ ಹೇಳಬೇಕು, ಅದು ಕಾಂಟ್ರವರ್ಸಿ ಆಗತ್ತೇನೋ, ಸೊ ಅದಕ್ಕೆ
ಅದ್ರ ಬಗ್ಗೆ ಹೋಗ್ದೇನೆ ಒಂದು ಹೇಳಬೇಕು. ಇವಾಗ ಪ್ರಪಂಚನ ಪ್ರಥಮ ಬಾರಿಗೆ ಸುತ್ತದವ್ರು ಯಾರು? ಫರ್ಡಿನೆಂಡ್ ಮೆಜೆಲನ್ ಬಗ್ಗೆ ಮಾತಾಡಿದೆ. ಅವನ ಶಿಪ್ನಲ್ಲಿ ಇವನು ಸ್ಲೇವ್ ಎನ್ರಿಕೆ ಅಂದ್ಬಿಟ್ಟು, ಎನ್ರಿಕೆ ಡಿ ಮಲಕ, ದಟ್ಸ್ ಇಸ್ ನೇಮ್ ಆ್ಯಕ್ಚುಲಿ, ಅಥವಾ ದಟ್ಸ್ ಹೌ ಇಟ್ ವಾಸ್ ಲಿಸ್ಟೆಡ್ ಇನ್ ದ ಶಿಪ್. ಅವನ್ನ ಪೂರ್ವದಿಂದ ಕರ್ಕೊಂಡ್ಬಂದಿರ್ತಾರೆ, ಪೂರ್ವ ದಿಕ್ಕಿನಲ್ಲಿ ಪ್ರಯಾಣ ಮಾಡಿ, ಫಿಲಿಪೀನ್ಸ್ or ಮಲೇಷ್ಯಾದಿಂದ ಕರ್ಕೊಂಡ್ಬಂದಿರ್ತಾರೆ. ಈಗ ಪಶ್ಚಿಮ ದಿಕ್ಕಿನಲ್ಲಿ ಅವನ ಪ್ರಯಾಣ ಮಾಡ್ತಾನೆ. ಪಶ್ಚಿಮ ದಿಕ್ಕಿನಲ್ಲಿ ಪ್ರಯಾಣ ಮಾಡಿದಾಗ ಎಲ್ಲಿ ಅವನು ಇಳಿದು ಅವನ ಭಾಷೆನಲ್ಲಿ ಮಾತಾಡ್ತಾನೆ, ಅದು ಅವನ ಪಾಯಿಂಟ್ ಇಲ್ಲದೆ ಇರ್ಬೋದು, ಅವನ ಮನೆಯಿಂದ ಬಿಟ್ಟಿಲ್ಲದೆ ಇರ್ಬೋದು. ಇದರ ಲ್ಯಾಟಿಟ್ಯೂಡ್ ಅಂಡ್ ಲಾಂಜಿಟ್ಯೂಡ್ನಲ್ಲಿ, ಅಂದರೆ ಅಕ್ಷಾಂಶ ರೇಖಾಂಶದಲ್ಲಿ ಸ್ವಲ್ಪ ಆಫ್ಸೆಟ್ ಇರ್ಬೋದು ಅವನದು. ಆ ಜಾಗದಲ್ಲಿ ಇವನು ಯಾರೋ ಫರ್ಡಿನೆಂಡ್ ಮೆಜೆಲನ್ ಹೊರಟೋಗ್ತಾನೆ. 18 ಜನ ವಾಪಸ್ ಬರ್ತಾರೆ ಸೆವಿಲ್ಗೆ. ಬಟ್ ಅದಕ್ಕಿಂತ ಮುಂಚೆ ಅವರು 18 ಜನ ವಾಪಸ್ ಸೆವಿಲ್ಗೆ ಬರಕ್ಕೆ ಮುಂಚೆ, 1 ವರ್ಷದ ಮುಂಚೆ, ಎನ್ರಿಕೆ ಡಿ ಮಲಕ ಅಥವಾ ಬ್ಲ್ಯಾಕ್ ಹೆನ್ರಿ ಅಂತ ಏನಂತೀವಿ, ಅವನು ಅವನ ಮನೆಗೆ ಹೋಗಿದ್ರೆ ಅವನು ಪ್ರಪಂಚನ ಪ್ರಥಮ ಬಾರಿಗೆ ಸುತ್ತದವನು. ನಾಟ್ ಫರ್ಡಿನೆಂಡ್ ಮೆಜೆಲನ್. ಮೆಜೆಲನ್ died. He went in the eastward direction, he came in the westward direction, and the location where he died, Mactan Dweepdalli, it may be offset from his original location in Malacca Strait where he went there before. ಆದರೆ ಎನ್ರಿಕೆ ನಮಗೆ ಬಗ್ಗೆ ಗೊತ್ತಿದೆ. ಹಿಸ್ಟ್ರಿ ಹೇಳುವಾಗ ಇದು ಫ್ರಾನ್ಸಿಸ್ ಡ್ರೇಕ್ ಈಸ್ ದ ಫಸ್ಟ್ ಒನ್ ಟು ಸರ್ಕಮ್ನಾವಿಗೇಟ್ ದ ವರ್ಲ್ಡ್. Why not Ferdinand Magellan? Because he died in the middle. Why Ferdinand Magellan did not get the glory? Because he was a Portuguese. He went with Spain. So Portuguese people did not like Ferdinand Magellan because he went and joined Spain for the exploration. And Spanish people did not like him because he was Portuguese actually. But irrespective of that one, ನಾವು ಈಗ ಎನ್ರಿಕೆ ನೋಡಿದ್ರೆ ಅವನಿಗೂ ನಾಲೆಡ್ಜ್ ಇತ್ತು, ಅವನು ಪುಸ್ತಕ ಬರ್ದಿಲ್ಲದೆ ಇರ್ಬೋದು, ಅವನು ವಿದ್ಯಾವಂತ ಇಲ್ಲದೆ ಇರ್ಬೋದು. ಆದ್ರೆ ನನ್ನ ಪ್ರಕಾರ ಎನ್ರಿಕೆ ಡಿ ಮಲಕ ಆರ್ ದ ಬ್ಲ್ಯಾಕ್ ಹೆನ್ರಿ ಈಸ್ ದ ಫಸ್ಟ್ ಒನ್ ಟು ಸರ್ಕಮ್ನಾವಿಗೇಟ್ ದ ವರ್ಲ್ಡ್. I want Filipino people, right? If I doubt that they can track all his history 500 years ago, at least they can take it for granted that after the Macatan War, ಇನ್ನೂ ಸ್ವಲ್ಪ ಹಿಸ್ಟ್ರಿನಲ್ಲಿ ಇನ್ನೂ ಸ್ವಲ್ಪ ಕಥೆ ಇದೆ. ಅವನಲ್ಲೇ ಉಳ್ಕೋತಾನೆ. ಒಂದು 40 ಜನನ ಸಾಯಿಸ್ಬಿಟ್ಟು ಶಿಪ್ ಅವ್ರನ್ನ ಹೆಂಗೆ ಅಂದರೆ ಬೆಂಕಿ ಹಚ್ಬಿಟ್ಟು, ಒಂದು ಗುಡ್ಸ್ಲಿಗೆ ಬೆಂಕಿ ಹಚ್ಬಿಟ್ಟು 40 ಜನ ಸತ್ತೋಗ್ತಾರೆ. ಅದಾದ್ಮೇಲೆ ಅವನಲ್ಲೇ ಉಳ್ಕೊಂಡ್ಬಿಡ್ತಾನೆ ಆ ದ್ವೀಪದಲ್ಲಿ. ಅವನು ತನ್ನ ಊರಿಗೆ ಹೋಗಿರ್ತಾನೆ, ಅದಕ್ಕೆ ಡಾಕ್ಯುಮೆಂಟ್ ಇಲ್ಲದೆ ಇರ್ಬೋದು. ಆದರೆ ನನ್ನ ಪ್ರಕಾರ ಎನ್ರಿಕೆ ಇಸ್ ದಿ ಫಸ್ಟ್ ಒನ್ ಟು ಗೋ ಅರೌಂಡ್ ದ ವರ್ಲ್ಡ್. ಸೊ ಸಮ್ಟೈಮ್ಸ್ ಹಿಸ್ಟ್ರಿ ನೀಡ್ಸ್ ಟು ಬಿ rewritten, right? And actually ಈ 18 ಜನ ವಾಪಸ್ ಹೋಗ್ತಾರಲ್ಲ ಸೆವಿಲ್ಗೆ, 270 ಜನದಲ್ಲಿ 18 ಜನ ವಾಪಸ್ ಹೋದಾಗ ಒಬ್ಬ ಸೆಬಾಸ್ಟಿಯನ್ ಅಂದ್ಬಿಟ್ಟು, ಅವನ ಶಿಪ್ ಹೆಸರು ವಿಕ್ಟೋರಿಯಾ. ಅದು ಲೀಕ್ ಹಾಕೊಂಡು ಬಟ್ ಎಲ್ಲ ಸ್ಪೈಸು ಪೆಪ್ಪರು ಗಿಪ್ಪರು ಎಲ್ಲ ಎತ್ಕೊಂಡ್ಬರುತ್ತೆ. ಆಗ ರಾಜ, ಐ ಥಿಂಕ್ ಚಾರ್ಲ್ಸ್ ಫಿಫ್ತ್, ಐ ಡೋಂಟ್ ನೋ, ಆಗ ಅಲ್ಲಿ ಸ್ಪೇನ್ ರಾಜ ಅವನೊಂದು ಭೂಗೋಳ ಕೊಟ್ಬಿಟ್ಟು ಅದ್ರ ಸುತ್ತ ನೀನೇ ಪ್ರಪಂಚದಲ್ಲಿ ಮೊದಲಿಗ ಇದು ಸುತ್ತದವನು ಅಂತ ಅವ್ನು ಕೊಡ್ತಾನೆ. ಎನ್ರಿಕೆ ಡಿಸರ್ವ್ ದ್ಯಾಟ್. ಸೊ ಐ ಡೋಂಟ್ ಅಗ್ರಿ ವಿತ್ ಆಲ್ ದ ಹಿಸ್ಟ್ರಿ. History can be created and geography cannot, and Magellan Strait remains the same. Thank you.